नंदित मेदिनि विश्वविनोदिनि नन्दनुते गिरिवर विन्ध्यशिरोधिनि वासिनि विष्णुविलासिनि भगवति हेशिनि कण्ठकुटुम्बि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते रम्यकपर्दिनि शैलसुते रम्यकपर्दिनि शैलसुते सांबदेव पार्वती परिवार महादेव ಪ್ರಾತಸ್ಮರಣೀಯರಾದ ಬಸವಾದಿ ಶಿವಶರಣರನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಈ ಕ್ಷೇತ್ರ ಮಹಾತಾಯಿ ರಾಜರಾಜೇಶ್ವರಿ ಮಹಾತಾಯಿಯನ್ನು ಸ್ಮರಿಸುತ್ತಾ ಉತ್ತಮ ಪ್ರವಚನಕಾರಿರ್ತಕ್ಕಂಥ ಪುರಾಣಿಕರೇ, ಸಂಗೀತಗಾರರೇ, ತಬಲಾಜಿಯವರೇ, ನಮ್ಮ ಅತ್ಯಂತ ಪ್ರೀತಿಯ ಯಾವತ್ತು ಒಳ್ಳೆಯ ಮಹಾಜನಗಳೇ ಮಾತಿಯಾಗಿ ಇವರಾಗ ಇಷ್ಟ ಮಂದಿ ಇದೆ. ಪುರಾಣ ಇದು ಬೇರೆ ಯಾರ್ದಾದ್ರು ನಮ್ದ ಪುರಾಣ, ನಮ್ಮ ದೇಶದ ಪುರಾಣ, ನಮಗಾಗಿರ್ತಕ್ಕಂಥ ಪುರಾಣ ದೇವಿ ಪುರಾಣ. ಚಿದಾನಂದ ಅವಧೂತರು ಮಹಾಜ್ಞಾನಿಗಳು, ಅಪ್ರತಿಮ ಜ್ಞಾನಿಗಳು, ದೇವಿಯನ್ನು ಸಾಕ್ಷಾತ್ ರಾಜರಾಜೇಶ್ವರಿ ದೇವಿಯನ್ನು ಪ್ರತ್ಯಕ್ಷ ಮಾಡಿ ಬಂದಂತ ಪುರಾಣ ಇದು. ಇನ್ನು ಜಗತ್ತಿಗೆ ಎಷ್ಟು ಪುರಾಣ ಅದಾವು, ಎಷ್ಟು ಪುರಾಣ ದೇವಿ ಪುರಾಣ ಬಂದು ಯಾವ ಪುರಾಣ ಇದು ಶ್ರೇಷ್ಠವಾದ ಪುರಾಣ ದೇವಿ ಪುರಾಣ. ಅದಕ್ಕೆ ಕೇಳು ಭಾಗ್ಯ ಬೇಕಾದ್ರು, ಕೇಳು ಭಾಗ್ಯ ಬೇಕು, ಪುಣ್ಯ ಬೇಕು ಕೇಳಕ್ಕೆ. ಒಂದಿಬ್ಬರು ಊರಾಗ ಹೋಗ್ಬೇಕು, ಹೆಣ್ಣು ದಿವಸ ಪುರಾಣ ಬರ್ತಿದ್ರು. ಆ ಜಗಂಡ ಒಮ್ಮೆ ಬರ್ತಿದ್ದೇ ಇಲ್ಲ. ಬೆಳಗಿನ 4 ಗಂಟೆಗೆ ಹೊರದಾಗ ರಾತ್ರಿ 10 ಮನೆ ಬರ್ತಿದ್ದಾವ. ಮುಂಜಾನೆ 4ಕ್ಕೆ ಹೋದಾಗ ರಾತ್ರಿ 10 ಮನೆ ಬರ್ತಿದ್ದಾವ. ಏನೋ ಭಾಳ ಭಕ್ತಿ ಅಂತ ಹೆಣ್ಮಗಳು ಜನಾ ಪುರಾಣ ಬರ್ತಿದ್ರು. ಮುಂದೆ ಕುಂತು ಭಕ್ತಿಯಿಂದ ಕೇಳ್ತಿದ್ದಾಕಿ ಆಕೆಗೆ ಏನ್ ಚಿಂತಿತ್ತು ಅಂದ್ರೆ, ನಾನು ಗಂಡ ಒಂದ್ ದಿವಸ ಪುರಾಣ ಕೇಳ್ಬೇಕು ಅಂತ ಚಿಂತೆ. ನಾನು ಗಂಡ ಪುರಾಣ ಯಾವ ಕೇಳ್ಬೇಕು, ನಕ್ಷತ್ರ 4ಕ್ಕೆ ಬರ್ಬೇಕಂದ್ರೆ ರಾತ್ರಿ 10 ಮನೆ ಬರ್ತದೆ. ಪುರಾಣ ಕೇಳೋದು ಯಾವಾಗ ಅಂತ ಚಿಂತಿತ್ತು. ಒಂದಿನ ಗಂಡ ಹೇಳಿದ್ರು, ಇಲ್ಲ ನೀವು ಪುರಾಣಕ್ಕೆ ಹೋಗ್ಬೇಕು, ನೀನ ಹೋಗಿ ಪುರಾಣ ಕಂದ. ಬರೀ ದುಡಿದ ಗೊತ್ತಿತ್ತು, ಏನು ಗೊತ್ತಿದ್ದಿಲ್ಲ ಅವ್ರು, ಏನೋ ಹೋಗುತ್ತದೆ. ಯಾಕೆ ಕೇಳಿದ್ರು, ಒಂದ್ ದಿವಸ ಹೇಳ್ಬಿಟ್ರೆ, ನೀ ಪುರಾಣಕ್ಕೆ ಹೋಗದೆ ಇದ್ರೆ ನಾನು ಅಡಿಗೆನ ಮಾಡ್ತದ ಏನು ಮಾಡ ನಾ ತಾರ ಮೇಲೆ ಹೋಗಿ ಅಂತ ಹೇಳಿದಾಕಿ ಹೋಗಿ ಅಂತದಂದವ. ಸರಿ ಬಂದ ಪುರಾಣ ಕುಂದಿ ಬಂದಿದ್ದೆ ಅಂದವ. ಮತ್ತೆ ಹೆಂಡತಿ ಮಾತು ಕೇಳಬೇಕಾದ್ರೆ ಜಗತ್ತಿನೋಗ ಎಲ್ಲ ಹೆಂಡತಿ ಮಾತ ಕೇಳ್ತಾರೆ. ಗಂಡನ ಮಾತು ಕಮ್ಮಿ ಕೇಳ್ತಾರ, ಆದ್ರೆ ಹೆಂಡತಿ ಮಾತು ಕೇಳಿದ್ ಮುಂದೆ ಬದುಕು ಭಯ ಆಗೋದಿಲ್ಲ. ಕಡಿ ಹೆಂಡತಿ ಮಾತಿ ಬೈಕಿದ ಹೊರಕಿದ ಬೆಳೆಯದ ಕೈಗೆ ಹೊರಕಿದ ಬೆಳೆಯದ. ಸರಿ ಪುರಾಣಿಕರು ಹೇಳ್ತಿದ್ರು, ಒಂದು ಕಥೆ ಹೇಳ್ತಿದ್ರು ಪುರಾಣಿಕರು. ನಮ್ಮ ಕಥೆ ತಮ್ಮ ಪುರಾಣ ಸಂಬಂಧ ಕಥೆ ಹೇಳ್ತಿದ್ರು ಅವರು. ಅವ್ ಬಂದ ಎಂದೂ ಇಷ್ಟು ಮಂದಿ ನೋಡ್ತಿದ್ದವ. ಅದು ನಶಿ 4ಕ್ಕೆ ಹೋಗಿ ರಾತ್ರಿ 10ಕ್ಕೆ ಮಂದಿ ಯಾವ ನೋಡ್ಬೇಕವ ನೋಡಿ ಇಷ್ಟು ಮಂದಿ ಗಾವಲ ಇಷ್ಟು ಮಂದಿ ನೋಡಿ ಬಂದವ. ಇವು ಶಾಸ್ತ್ರ ಕಥೆ ಹೇಳ್ತಿದ್ರ ಅದು ಬಂದ್ ನಿಂತವ. ಬಂದನಪ್ಪ ಬಂದ್ರು, ನೀವು ತಮ್ಮ ಕಥೆ ಹೇಳ್ತಿದ್ರು. ಅವ ಬಂದನಪ್ಪ ಬಂದ್ರು, ನಿಂತಲ್ಲೇ ನಿಂತಿದ್ದಪ್ಪ ನಿಂದ್ರದ್ರು, ಕುಂದ್ರದ್ರು. ಅವ್ರು ತಮ್ಮ ಕಥೆ ಹತ್ರ ಶಾಸ್ತ್ರ ಹೇಳಿದವ. ಇವ ಹಾಕಿ ತಿಳ್ಕೊಂಡಿವ ಮತ ಹೇಳಿದ್ರು ಹೊಟ್ಟೆ ಮನೆಗೆ ಹೋಗಂದ್ರು. ಮನೆಗೆ ಹೋಗಿ ಹೇಳ್ತಿದ್ದೆ ಏನ್ ಪುರಾಣ. ಬಂದನಪ್ಪ ನಿಂದಿರ್ತಾ ನಿಂದ್ರು, ಕುಂದಿರ್ತಾ ಕುಂದ್ರು, ಹೇಳ್ತೀವಿ ಹೋಗಿ ಇದೊಂದು ಪುರಾಣ, ನೀವು ಪುರಾಣ ಹೋಗಲ್ಲ. ಅವ್ರು ಇಷ್ಟು ಮಂದಿ ನೋಡಿದ್ದಲ್ಲವ, ಆಶ್ಚರ್ಯ ಆತ ಅವ್ರಿಗೆ. ರಾತ್ರಿ ಅವತ್ತು ಮನೆ ಕದ ಹಾಕಿರು, ಕಣ್ಣು ಹಾಕಿರು ಮನೆಗೆ. ಕಣ್ಣು ಹಾಕಿ ಮನೆಗೆ ಬರ್ಬೇಕು ಅಂದ್ರೆ ಇಷ್ಟು ಮಂದಿ ನೋಡಿದ್ದಲ್ಲ, ಅವ್ರು ಶಾಸ್ತ್ರ ಕನ್ನೆ ಹಾಕತ್ತಿದ್ರಲ್ಲ, ಇವು ಬಡಬಡಿಸ್ತಾನೆ. ಅವ್ರು ಕಾಣ್ ಬಂದು ಕಣ್ಣು ಹಾಕಿ ಬರ್ಬೇಕು ಅಂದ್ರೆ ಬಂದಿರಪ್ಪ ಬರ್ಗಂತ. ಯಪ್ಪ ಯಾತಪ್ಪ ಅಂತವ್ರು ಅಲ್ಲೇ ಮನೆಗೆ ನಿಂತರು ಮನೆಗೆ ನಿಂತಿರಂತೀವ ಕನ್ಸಾಕ ಬಡಬಡ್ಸಕೈತೀನಿವ ಕುಂದ್ರಂತವ. ಯಪ್ಪ ಯಾತ್ರ ಬರ್ತಿಕೊಂಡು ಯಾಕೆ ಎತ್ತ ಬಿಟ್ರು ಏನಂತ ಬ್ಯಾಟ್ ಮನೆ ಗಟ್ಟಿ ಯಾತ್ರ ಮುಟ್ಟು ಹೊಂಟ ಬಿಟ್ಟು ಹೋಗುತ್ತೆ ಅಂದ್ಬಿಟ್ಟು ಹೋಗೇ ಬಿಟ್ರು. ಒಂದ್ ದಿವ್ಸ ಪುರಾಣ ಬಂದಕ್ಕೆ ಮನೆ ಕಾಲವಾಗ ನಿಂತರು. ಒಂದ್ ದಿವ್ಸ ಪುರಾಣ ಬಂದಕ್ಕೆ ಮನೆ ಕಾಲವಾಗ ನಿಂತರು. ಮತ್ತೆ ದಿವಸ ಬಂದ್ರೆ ಅದಕ್ಕೆ ಕಥೆ ಪುರಾಣ, ಅಮ್ಮನ ಪುರಾಣ, ಜಗತ್ತು ಅನೇಕ ಸಾವಿರಾರು ಪುರಾಣದವು. ಎಲ್ಲಾ ಪುರಾಣದ ಶ್ರೇಷ್ಠವಾದ ಪುರಾಣ ಮಹಾತಾಯಿ ಪುರಾಣ, ಅಮ್ಮನ ಪುರಾಣ. ಅದಕ್ಕೆ ಇದು ಕೇಳ್ಬೇಕು. ಶುಂಭ ನಿಶುಂಭ ರಕ್ತ ಎಲ್ಲ ನಮ್ಮೊಳಗಲ್ಲ ಪುರಾಣದಲ್ಲ, ನಮ್ಮೊಳಗದ ಅವ್ನು ನಮ್ಮನಿರ್ತಕ್ಕಂಥ ಚಾಟಿ ಪುರಾಣ ದುಷ್ಟಗಳನ್ನು ದೂರ ಮಾಡ್ಬೇಕು. ಅದು ಪುರಾಣ ಬೇಕು. ಅದಕ್ಕೆ ತಿಳಿದ
ಅಮೃತ ಪುರಾಣಕ್ಕೆ ನಮ್ಮ ಜೀವ ಸಾರ್ಥಕ ಆಗುತ್ತೆ ಅಂತ. ಈ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರಾದಿಗಳು ನಮ್ಮ ಹತ್ರದವು ಎಲ್ಲ ಒಳಗಾದವು. ಅದಕ್ಕೆ ಅವೆಲ್ಲ ದೂರ ಮಾಡಲಿಕ್ಕೆ ಅಮೃತ ಪುರಾಣ ಕೇಳ್ಬೇಕು. ಹಾಗಾದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ನಮ್ಮ ಹತ್ರ ಇರಬೇಕು ಇರಬಾರ್ದು. ಹಂಗಾಗ ನಮ್ಮ ಹತ್ರ ಇರಬೇಕವು, ಇರಬಾರ್ದು. ಹೆಂಗಿರ್ಬಾರ್ದು? ಚಂದ ಬಸವಣ್ಣ ತನ್ನ ಬಚನ ಹೇಳ್ತಾರೆ. ಚಂದ ಬಸವಣ್ಣ ನಮ್ಮ ಹತ್ರ 6 ವೈರಿಗಳು ಇರ್ಬೇಕು. ಹೆಂಗಿರ್ಬೇಕು? ಕಾಮ ಬೇಕು ಲಿಂಗದಲ್ಲಿ, ಕ್ರೋಧ ಬೇಕು ಕರಣಂಗದಲ್ಲಿ, ಮೋಹ ಬೇಕು ಗುರುಲಿಂಗ ಜಂಗಮದಲ್ಲಿ, ಮದ ಬೇಕು ಶಿವಾಚಾರ ದಿನಗಂಬಲ್ಲಿ, ಮತ್ಸರ ಬೇಕು ಹಣ್ಣು ಹೆಣ್ಣು ಮಣ್ಣಿನಲ್ಲಿ ಬೇಕಂತ. ಇವು 6 ವೈರಿಗಳು ಹಿಂಗಿರ್ಬೇಕು ನಮ್ಮ ಹತ್ರ. ಇವು 6 ವೈರಿಗಳು ನಮ್ಮ ಹತ್ರ ಇರಬಾರ್ದು. ಹೆಂಗಿರ್ಬಾರ್ದು? ಕಾಮ ಬೇಡ ಪರ ಸ್ತ್ರೀಯರಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ, ಮೋಹ ಬೇಡ ತರುಮದ ಧನಗಳಲ್ಲಿ, ಮದ ಬೇಡ ಶಿವಭಕ್ತರಲ್ಲಿ, ಮತ್ಸರ ಬೇಡ ಸಕಲ ಪ್ರಾಣಿಗಳೆಲ್ಲರಲ್ಲಿ. ಇಂತಿ ಷಡ್ಗುಣದರಿದು ನಡೆಯಬಲ್ಲಾತನೆ ನಮ್ಮ ಕೂಡಲ ಚನ್ನ ಸಂಗಯ್ಯನ ಅಚ್ಚ ಚನ್ನ. ಇವು 6 ವೈರಿ ಇರಬೇಕಂದ್ರೆ ಇರಬಾರ್ದು. ಹೆಂಗಿರ್ಬಾರ್ದು? ಈ ವಚನ ಭಾಳ ಚಂದ ಇರ್ತಾವೆ. ಅದಕ್ಕೆ ನಾವು ನಮ್ಮ ಜೀವನದೊಳಗೆ ಒಳ್ಳೇದಾவது ಕಟ್ಟಿದ್ದೇವೆ. ಹುಟ್ಟಿದ ಮೇಲೆ ಹುಟ್ಟಿ ಏನಾದ್ರು ಒಳ್ಳೆ ಕೆಲಸ ಮಾಡಿ ಹೋಗು. ಹಾಗೆ ಹುಟ್ಟಿದ್ದೆ ಅದಕ್ಕೆ ಸಾಯಕ, ಯಾಕೆ ಸಾಯ್ತಿ ಹುಟ್ಟಕ ನಮ್ಮ ಕೆಲಸ ಇಷ್ಟ ಆಗ್ಬಾರ್ದು. ಏನಾದ್ರು ಒಳ್ಳೆ ಕೆಲಸ ಮಾಡು. ಸಮಾಜಕ್ಕೆ, ನಾಡಿಗೆ, ದೇಶಕ್ಕೆ, ಧರ್ಮ ಮಾಡಬಾರ್ದ. ದೇವ್ರು ಮೆಚ್ಚುವಂತ ನಾವು. ಯಾಕಂದ್ರೆ ಮತ್ತೆ ಲೋಕವೆಂಬುದು ಕರ್ತಾರನಕ ಮಾಡುವೆ ಇದು ಉಂಟಾಗಿ ಸಾಧ್ಯ. ಇಲ್ಲಿ ಹುಟ್ಟುವಂತ ವ್ಯಕ್ತಿ, ಇಲ್ಲಿ ಹುಟ್ಟುವಂತ ನಾಣ್ಯ, ಕೊಟ್ಟಿರೋದು ಯಾರಾಗಬಾರ್ದು. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ. ಈ ಜನರಿಗೆ ಹೋಗದಾಗ್ಲಿ ಇವ್ರು ದೇವ್ರು ಬೇಕಾದ ವ್ಯಕ್ತಿವಾ. ಇಲ್ಲಿ ಬೇಕಾಗಿದ್ದ ಊರಿಗೆ ಯಾರಿಗೆ ಬೇಕಾಗಿದ್ದಂದ್ರೆ ಅವ್ನು ದೇವ್ರಿಗೆ ಬೇಕಾದ ವ್ಯಕ್ತಿ ಅಲ್ಲ. ಒಬ್ಬ ಪಂಡಿತಿದ್ದ, ಎಲ್ಲ ಶಾಸ್ತ್ರ ಓದಿದ್ದಾವ. ಅವನು ಸುಮಾಚಾರ ಇತ್ತು. ಏನಿತ್ತು? ವೇಷಗಳು ಹೋಗ್ತಿದ್ದವ. ಹೋಗಿದ್ದ ಒಬ್ಬ ಸತ್ತಿದ್ರು, ಹೊಂಟಿದ್ರು. ವೇಷಿ ತನ್ನ ದಾಸೆ ಕಳಿಸಿದ್ರು. ಇವತ್ತು ಸತ್ತವರು ಸ್ವರ್ಗಕ್ಕೆ ನೋಡುವಂತ ವೇಷಿ ದಾಸೆ ಕಳಿಸಿದ್ರು. ಹೊತ್ಕೊಂಡು ಹೊಂಟಿದ್ರು ಸತ್ತವ್ರನ್ನ. ನಡುವೆ ಅಡ್ಡಾಡಿ 2 ಮುಸರೆ ಅಡ್ಡಾಡಿದೆ. ಎಂಥ ವ್ಯಕ್ತಿ ನಮ್ಮ. ನಾ 3 ದೀಪ ತಗೊಂಡಾತು, ನಾ 3 ಕಸ ತಗೊಂಡಾತು. ಎಂಥ ಹೆಣ್ಮಕ್ಳುಗಳು ಹೊತ್ಕೊಂಡು ಹೋಗ್ತಿದ್ರು. 2 ಕೂಡ ಅಡ್ಡಾಡಿದ್ರು. ಬಂದು ಹೇಳಿ, ಅಮ್ಮ ಅವ್ರು ಕೈಲಾಸ ಹೋದ್ರು. ಇವು ಪಂಡಿತ ತಂದಿವ ಅದೊಂದು ಇಷ್ಟೆಲ್ಲ ಶಾಸ್ತ್ರ ಓದಿದ್ದು ನಾನು. ಈಗ ಯಾಕಂದ್ರೆ ವೇಷಿ ಸುಮಾರು ಕೆಲಸ ಮಾಡಿ ಇದಕ್ಕೆ ಹೆಂಗೆ ಗೊತ್ತಾಗ್ತಿದ್ರು? ಬಾಯಿ ಕರೆದ ಏನು ನಾ ಎಲ್ಲ ಶಾಸ್ತ್ರ ಎಲ್ಲಿ ಬಂದೇ ಇಲ್ಲ. ಇಷ್ಟು ಸುಮಾರು ಕೆಲಸ ನಿನಗೆ ಹೆಂಗೆ ಗೊತ್ತಾಗ್ತಿದ್ರು? ಈ ಮರ್ಮ ಓದು ಮಾಡ್ತಾ ಕೂಚು ಮಾಡ್ತಾ ಅಂತ ವೇಷಿ. ನೀವು ಬರೀ ಪುಸ್ತಕದ ಅಕ್ಷರ ಓದಿದ್ಯಾ? ನೀನ್ ಜ್ಞಾನ ಆಗೇನು ನಿನಗ, ಅನುಭವ ಆಗೇನು ನಿನಗೆ, ಜ್ಞಾನ ಏನು ನಿನಗ? ಬರೀ ಪರೀಕ್ಷೆಗಾಗಿ ಓದಿ ಮುಗಿಸ ಅನುಭವ ನಿನಗ. ಅಪ್ಪ ಬಸವಣ್ಣ ಏನಿಲ್ಲ, ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲ. ಇಷ್ಟರಿಂದ ಬಾಯ ಮಣ್ಣಾಟದ್ದು ಸತ್ತಾಗ ಹೊತ್ಕೊಂಡು ಹೋಗುವುದು ಎಲ್ಲ ಒಂದು ಬೇಕಾಗಿ ಏನಪ್ಪ ಎಂಥ ಕೊಂಡಾಡಿ ಹೋಗಿದ್ರೆ ಅವನ ಕೈಲ ಬಾಯ ಮಣ್ಣು ಹಾಕಿ ಸೂಟಕ್ಕೆ ಸತ್ತ ತಾಂಡ ಅಕ್ಕಪ್ಪ ಊರು ತಂದ್ರ ಅವನು ಹಾಕಕ್ಕ ಇಷ್ಟ ಊರಾ ಪುರಾಣ ಹಚ್ಚಿ ಇಷ್ಟ ಬಂದು ಹಾಕ್ತಿದ್ರು. ಸೀನೆ ಏಕೆ ಮೀನು ಈಸ ಬಂದು ಬಂದು ಹ್ಯಾಂಗ ಅಮೂಲ್ ಪುರಾಣ ಚಿದಾನಂದ ಅವಧೂತ ಎಂಥ ಜ್ಞಾನಿಗಳು ಪ್ರತ್ಯಕ್ಷ ರಾಜರಾಜೇಶ್ವರ ಮಹಾದೇವ ಪ್ರತ್ಯಕ್ಷ ಮಾಡಿಕೊಂಡು ಬರೆದಂತ ಪುರಾಣ. ಎಷ್ಟು ಪುರಾಣ? ಸಾವಿರಾರು ಪುರಾಣ. ಶ್ರೇಷ್ಠ ಒಂದು ಪುರಾಣ ದೇವಿ ಪುರಾಣ. ಇದು ಕೇಳೋ ಭಾಗ್ಯ ಬೇಕು, ಪುಣ್ಯ ಬೇಕು. ಯಾಕ ಅದಕ್ಕೆ ಅಂತಂದ್ರು ತಿಂದ ಜೊತೆ ಕೇಳಪ್ಪ ಗೊತ್ತ 4-5 ದಿವಸ ಅವರು ಲಕ್ಷ್ಮಿ ಅಂದ್ರು, ಮತ್ತೊಂದು ದಿನ ಒಂದು ಅವತಾರ. ಇವತ್ತ ಯಾರು ಮದುವೆ ಮಾಡಿದ್ರು? ದೇವಿ. ಯಾರು ಮದುವೆ ಮಾಡಿದ್ರು? ದೇವಿ ಬರ್ತಾರೆ. ಮಹಿಷಾಸುರ ಮಹಾರಾಕ್ಷಸ. ಈಕೆ ನೋಡಿ ಈಕೆ ಸೌಂದರ್ಯ ಮಾಡಬಾರ್ದು, ಈಕೆ ಮಾಡಬಾರ ಬೇಕಾದ ಕಳಿಸಿದ, ಬಾಂದ್ ಕೂತರು ಕಳಿಸಿದ, ಅರು ಕಳಿಸಿದ. ಅದ್ರ ಮಹಾ ತಾಯಿ ಮುಂದೆ ಏನು ರಾಕ್ಷಸ ಶಕ್ತಿ, ಯಾವ ಶಕ್ತಿ ಏನ್ ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗುತ್ತೆ? ಮಹಾರೂಪತಿ, ಮಹಾ ಸೌಂದರ್ಯವತಿ. ಈಗ ನೋಡಿ ಮೋಹಿತನಾಗ ದೂತರು ಕಳಿಸಿದ್ರು, ಕಳಿಸಿದ ಕೈ ತಾಣ ಬಂದಾಗ ಈಗ ಸೌ ಮಾಡ್ಬೋದ ನೀ ಬಾಯಿಗೆಲ್ಲ ಗೊತ್ತಿಲ್ಲ ಬಾಯ ಮಣ್ಣು ಹಾಕಿ ಯಾರು ಒಂದಕ್ಕೆ. ಹೀಗಾಗಿ ತಾಯಿ ಕಡೆಗೆ ಎದ್ದು ಯುದ್ಧಕ್ಕೆ ಚೆಲ್ಬಾರ್ದು. ಯುದ್ಧದೊಳಗೆ ಮತ್ತೆ ಕಥೆ ಮಾಡಿಬಿಡ್ತು ದೇವಿ ಅವನು. ಅದಕ್ಕೆ ರಾಕ್ಷಸ ಶಕ್ತಿ ಅಂದ್ರೆ ಯಾವತ್ತು ತಾಮಸಿ ಕೂಡ ರಾಕ್ಷಸ ಯಾವಾಗಲೂ. ರಾವಣ ಮಹಾಜ್ಞಾನಿ ಇದ್ದ, ಚತುರ್ವೇದ ಬರುವಂತ ಮಹಾಜ್ಞಾನಿ ರಾವಣ. ಈ ಪ್ರಪಂಚದಾಗ
ಸಂಗೀತವಾದಂಥ ಜ್ಞಾನಿ, ಚತುರ್ವೇದ ಬಂದಂಥ ಜ್ಞಾನ ಜಗತ್ತು ಹುಟ್ಟಿದ ಹುಟ್ಟಿದ ಯಾರು ಅಂಥ ಜ್ಞಾನಿ ಯಾರು? ರಾವಣ. ಯಾಕಂತ ಸೀತಾ ತೋಟ ತ್ಯಾಗ ಮುಂಚೆದಾಗ್ಬಿಟ್ಟೆ ನಾವು. ಸೀತಾ ತೋಟ ತಂಗಿ ಹೋಗ್ಬೋದಂತಾರ ಯಾರು? ಲಕ್ಷ್ಮಣ ಹೇಳಿದ ಹೋಗಿ ಹೌದಾ ಅಲ್ಲ, ಯಾಕಂದ್ರೆ ಮಾನವ ಹೀಗೆ ಮಾಡಿದ್ರೆ ಸಿಗ್ತೀವಿ ಬಂದ. ಒಬ್ಬ ಜೋಗಿಯಾಗಿ ಬಂದ, ಒಬ್ಬ ಋಷಿಯಾಗಿ ಬಂದ. ಆವಾಗ ಮಾಡಿರ್ತಕ್ಕಂಥ ಕಳಿಸಿದವ ರಾವಣ ಅವ್ರ ಮಾವ, ಹೋಗಿ ನೀನು ಆ ಸೀತದ ಮುಂದೆ ಬಂಗಾರ ಗಿಂತಿಯಾಗಿ ಓಡಾಡು, ಅವ್ರ ಅಕ್ಕ ಅಲ್ಲೇ ಹೋಗ್ತಾರ, ಈ ಕಡೆ ಹೋಗಿ ಅಂತ ಹೇಳಿದವ. ಸರಿ ಬಂದ ವಜ್ರಪಾಂಡವ ಮಾರೀಚ ರಾಮನ ಮಾವ ವಜ್ರ ಮರಯ್ಯ ಅವ್ ಸಾಕ್ಷಾತ್ ಕೃಷ್ಣನ ಅವತಾರವ ವಜ್ರ ಹೊಕ್ಕೆ ನಮಗನಂದವ ರಾಮನ ಅನಿವಾರ್ಯತೆ ಬಂದ ಬಂಗಾರ ಗಿಂತಿಯಾಗಿ ಐದು ಮುಂದೆ ಓಡಾಡ್ತಿರ್ತಾರೆ ಸೀತದ ಮುಂದೆ. ರಾಮನ್ ಹೇಳಿ ಸೀತಾ ಏನು ಬನ್ನಿ ಅಕ್ಕ ಇತ್ತ ಹೋಗಿರ್ತೀರಿ, ನಾ ಹೋಗಿದ್ದೀನಿ, ನನ್ಗೆ ಆಡಕ್ಕೆ ತೋಪ ಬಂಗಾರ ಜಿಕ್ಕಿ ಇರ್ತೀರಿ ಇಲ್ಲಕ್ಕೆ ಸೀತಾ. ರಾಮ್ ಹೇಳಿದ ಸೀತಾ ಯಾಕೋ ಸ್ವಲ್ಪ ಸಂಶಯ ಬರ್ತೀರಿ, ಅದು ಮಾಹಿತಿ ಅಂತಂದ್ರೆ ಗಾಳ ಸೀತಾ ಅಂತಂದ ರಾಮ. ಏನು ಬೇಕು ಮತ್ತೆ ಹೆಂಡತಿ ಮಾತು ಕೇಳಬೇಕಲ್ಲ, ನಿಮ್ಮ ಹೆಂಡತಿ ಮಾತು ಕೇಳಿ ನಿಮ್ದು ಏನು ತುಂಗಿ ಏನಿಲ್ಲ, ರೋಟಿ ಬಂದು ಊಟ ಬಂದು ಎಲ್ಲ ಬಂದ ನಿಮ್ಗೆ ಸಮಯ ಬಂದು ಹೆಂಡತಿ ಮಾತು ಕೇಳಬೇಕು ನೀವು. ಬೇಡ ಯಾಕಂದ್ರೆ ನನ್ನ ಸಂಶಯ ಬರ್ತಂದ ರಾಮ, ನನ್ಗೆ ಬೇಕಂದ. ಸರಿ ಮತ್ತೆ ಹೇಳ್ತೀನಿ ಬಾ ಪ್ರೀತಿ ಜಗತ್ತು ಗಂಡ ಐತಿ ಹೇಗಿರ್ಬೇಕಂದ್ರೆ ರಾಮ ಸೀತನ ಇರ್ಬೇಕು. ಎಂಥ ಪ್ರೀತಿ, ಎಂಥ ಅನ್ಯನವರು ಪ್ರೀತಿ. ಜಗತ್ತು ಹ್ಯಾಂಗಿದ್ದಂತೆ ಸಂಸಾರ ಭಾಳ ಚಂದ ಇರ್ತ. ಸಂಸಾರವಾಗಿ ಸಂಸಾರ ಬರೀ ಶಾಂತ ಸಂಸಾರ ಇದು, ಬರೀ ಶಾಂತ ಸಂಸಾರದಾಗ ಸುಖ ಶಾಂತ ಬರೀ ಭಾಳ ಕಮ್ಮಿ ಸಂಸಾರ ಒಳಗ ಅದಕ್ಕೆ ಸರಿ ಇರ್ತ. ಲಕ್ಷ್ಮಣ ಹೇಳಲ್ಲ, ಲಕ್ಷ್ಮಣ ನೀ ಇಲ್ಲೇ ಅದು ನಾವು ತಿಂದ್ಕೊಂಡು ಹೋದ, ಅದು ಮಾಹಿತಿ ಚಿಂತದು ಹೋದ ಮಾಡ್ಕೊಂಡು ಹೋದ. ಅಲ್ಲಿ ಮತ್ತೆ ಇಲ್ಲಿ ಕಾಣು, ಇಲ್ಲಿ ಕಡೆ ಮತ್ತೆ ಇಲ್ಲಿ ಕಾಣು, ಇಲ್ಲಿ ಕಡೆ ಮತ್ತೆ ಇಲ್ಲಿ ಕಾಣು, ಮಾಹಿತಿ ಚಿಂತದು. ಸಾಕ ಹೋದ ಹೋದ ದೂರ ಹೋದ ದೂರ ಹೋದ. ಕೈ ರಾಮನ ಸಿಟ್ಟು ಬಂದು ಬಿಟ್ಟು ಹೊಟ್ಟದ್ದು ಬಾಣ ಬಿಟ್ಟು ಕೂಡ ಬಿಡ್ತದ ಜಿರ್ಕಿಗೆ ಮಾನಿತದ ರಾಮನ ಮಾವ. ಹಾಯ್ ರಾಮನ ಬಲಿ ಹಂಗೈತೆ, ಹಾಯ್ ಸೀತಾ 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 ಅಂತ ತಿಳ್ಕೊಂಡು ಪ್ರಾಣಗಳು ಸತ್ತವ. ಅವಾಗ ಲಕ್ಷ್ಮಣ ಇದೇ ಇದ್ದ, ಸೀತಾ ಹೇಳಿದ್ದು ಏ ಲಕ್ಷ್ಮಣ ಅದು ನಮ್ಮ ಸ್ವಾಮಿದು, ಅವನಲ್ಲಿ ಹೋಗಿ ಏನಾಗ್ತೇನ ಅದೇಮ್ಮ ನಮ್ಮ ಅಣ್ಣನಿಗೆ ಜಗ ಪ್ರಪಂಚಕ್ಕೆ ಅವ್ನು ಮುಟ್ಟವನು ಅವ್ನು ಹೊಳೆಯೋದು ಯಾರು ಇಲ್ಲ, ಹುಟ್ಟಿದೆ ಯಾರು ನೀವು ಸಂಶಯ ಪಡಬಾರ್ದಲ್ಲ. ಇಲ್ಲ ಅವನೊಂದಿಗೆ ಹೋಗಿ ಗಟ್ಟಿರ ಅಂತ ಹೇಳಿದ್ದಾರೆ, ಹೋಗಿ ಗಟ್ಟಿರ ಬೇಡ ಬೇಡ ಅತಿಗಮ್ಮ ಬೇಡಮ್ಮ ಬೇಡಮ್ಮ ಅಂತ ಎಷ್ಟು ಸರಿ ಹೋಗೋದಿಲ್ಲ. ಅದನ್ನ ಏನಕ್ಕೆ ಹಾಕಿ ಉದ್ದೇಶ ಹೋಗಿ ಬಂದು ನಮ್ಮ ಊರಿನ ಕಾಡಿಗೆ ಬಂದು ಶಿವ ಶಿವ ರಾಮ 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 ಅಂದ. ಆಯ್ತಮ್ಮ ಹೋಗ್ತೀನಂದ ಲಕ್ಷ್ಮಣ. ಕಡೆಗೆ ಒಂದು ಗೀರ್ ಹಾಕಿದ ಲಕ್ಷ್ಮಣ ಅಂತ ಹೇಳ್ದ. ಈ ಮನ್ಯಾಗ ಸ್ವಾಲಿನಿ ಪಾಲಿನಿ ಬಂದ ಲಕ್ಷ್ಮಣ ಅದು ಬರ್ತಿರ್ದ ಅದು ಲಕ್ಷ್ಮಣ ಬೇಕಿರ್ತದ ಬಂದವ. ಅಮ್ಮಯ್ಯ ಅತಿರಮ್ಮ ಯಾರು ಬೇಕಾದ್ರೆ ಬರ್ಲಿ ಈ ಗ್ಯಾಂಗ್ ಹಾಕಿ ಮುಂದಕ್ಕೆ ಬರ್ಬೇಡ ಅಂತ ಗೇರಿ ಹಾಕಿ ಹೋಗ್ತಾವ. ಅದು ಲಕ್ಷ್ಮಣ ಬೇಕ. ಈ ನಿಮ್ಮ ಮನೆ ಬಂತ ಲಕ್ಷ್ಮಣ ಬರ್ತ ನಿಮ್ಮ ಮನೆಗೆ ಸಾಕ್ರಿಸ್ ಅಂತ ಅದ್ ಹಾಕಿಬಿಟ್ಟ ಇಲ್ಲಿ ಬರೋದು ಅದ್ ಹಾಕಿ ಇಲ್ಲಿ ಬಿಗಿನ ಬರೋದು ನೀರು ಬಿಡ್ತ. ಹೌದು ನಿಮ್ಮ ಮನೆಯಲ್ಲ ಬಂದ ಹಾಕಿ ಹೋದ. ಇವತ್ತ ಹಾಕ್ಬಿಟ್ಟ ರಾಮ ಅಂತ ಬಂದ ಬಿಟ್ಟ. ಬೇಕಾದ್ರೆ ಹೆಂತ ಬಂದ ಒಳಗೆ ತಂದಿದ ಆಶ್ರಮವಿದ್ದು ಪ್ರಸಾದ ತಂದು ಹೇಳ ಅಮ್ಮ ಮುಂದಕ್ಕೆ ಬಂದು ಹೇಳಿದ್ರು ಮತ್ತು ಲಕ್ಷ್ಮಣ ಗೆರಿದಾಕಿ ಹೋಗುತ್ತೆ ಅಲ್ಲ ಶಾಪ ಸ್ವಲ್ಪ ವಿಚಾರ ಮಾಡಿ 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 ಮತ್ತು ಅವ್ರು ಶಾಪ ಕೊಟ್ಟರೆ ಏನು ಮಾಡಲಿ ಅಂತಂದು ಅವ್ರು ಶಾಪ ಕೊಟ್ಟರೆ ಏನು ಮಾಡಿ ವಿಚಾರ ಮಾಡಿ ಮಾಡಿ ಒಂದು ಹೆಜ್ಜೆ ಮುಂದಕ್ಕೆ ತೆಗೆದಾಗ ಆರಾಮ್ ತಂದು ಸ್ವಲ್ಪ ಮಾಡಿ ಕರ್ಕೊಂಡು ಹಾಕ್ಬಿಟ್ಟು ಪುರುಷೋತ್ತು ಮಾತ್ರ ಕರ್ಕೊಂಡು ಹಾಕ್ತಾರೆ. ಏನು ತನ್ನ ಏನು ರೆಡಿಗೆ ಬಂತು ಸರಿ ದೊಡ್ಡ ರಾಮ ಒಂದು ದಿವಸಕ್ಕೆ ಹೋಗಿದ ಕುತ್ಕೊಂಡ ಪುರುಷೋತ್ತಮ ತೊಗೊಂಡು ಹೊಂಟ ಜಟಾಯು ಹದ್ದು ಜಟ ಮಾರಿ ಬಡಿಸಿ ಬಂದು ಯಾರು ರಚಿ ಕತ್ತಿಸ್ಬಿಟ್ಟ ಬೇಕು ಲಂಕ ತಗೊಂಡು ಒಂದು ವರ್ಷ ಕಾಲ ಲಂಕಾದಿದ್ದ ಸೀತಾದೇವಿ. ಹಗಲು ರಾತ್ರಿ ಬರೀ ರಾಮನ ಧ್ಯಾನದಾಗಿತ್ತು. ಸೀತೆ ಕತ್ತಿದ್ರು ಭಾಳ ಯುದ್ಧ ಎಲ್ಲ ಅದೇ ಸೋಸು ಕಡೆಗೆ ರಾಮನಿಗೆ ಕಡೆ ರಾವಣ ಸತ್ತ. ಹ್ಯಾಂಗ ಸತ್ತ? ಬ್ರಾಹ್ಮಣಗಳ ಹೊರ ಪಡ್ಕೊಂಡಿದ್ದು ರಾವಣ. ಜಗತ್ತೊಳಗ ರಾಮನಂತ ಜ್ಞಾನಿ ಪಂಡಿತ ಅಂತ ಸಂಗೀತಗಾರ ಹುಟ್ಟಂದಿದ್ದಾರೆ. ನಮ್ಗೆಲ್ಲೂ ಬಣ್ಣದ ಬರಬಾರ್ದು ಬ್ರಹ್ಮದಿಂದ ಹೊರ ಪಡ್ಕೊಂಡಿದ್ದ. ಬ್ರಹ್ಮನ ಸೃಷ್ಟಿಕರ್ತ ಬ್ರಹ್ಮ ಏನಂದ್ರೆ ಅವ್ರ ಮೊಮ್ಮಗ ಅವ್ರ ಮಗನ ಮಗ ಇವ ಅವನಿಂದ ಹೊರ ಪಡ್ಕೊಂಡಿದ್ದ. ಅಮೃತ ಕಲಸ ತೊಗೊಂಡಿದ್ದ. ಅಮೃತ ಕಲಸ ಇಲ್ಲೇ ಕಟ್ಟಾಗಿತ್ತು ಅಮೃತ ಕಲಸ. ರಾವಣ ಹೋಗ್ತಾರೆ ಯುದ್ಧ ಮಾಡ್ತಾರೆ. ರಾಮ ಬಾಣ ಬಿಡ್ತ ಸಾವಿರಾರು ಹೋಗುದು ರಾವಣ. ಒಂದೊಂದು ಮತ್ತೊಂದು ಬಂದ್ಬಿಡ್ತದೆ. ಸಾಕಾಗಿ ರಾಮನಿಗೆ ಹ್ಯಾ ಮಾಡ್ಲಿಪ್ಪ ಅಂದ್ರೆ ರಾಮ ಚಿಂತೆ ಬಿಡ್ತು ರಾಮನಿಗೆ. ಒಂದೊಂದು ಮತ್ತೊಂದು ಸಾವಿರಾರು ಹಾಕಿ ಮತ್ತೆ ಬಂದು ಮನೆ ಕೊಡ್ತಿದ್ದ.
ಕಡೆಗೆ ಅವತಾರ ವಿಭೀಷಣೇ ಬೈತಾರೆ, ರಾಮ ತರ ವಿಭೀಷಣ ರಾಮ ಹತ್ರಕ್ಕ ರಾವಣ ಅನ್ಯಾಯ ಮಾಡ್ತಾ ಅದರ ಇಲ್ಲೇ ಬಂದು ಸೇರ್ಕೊಂಡಿದ್ದ. ಆಮೇಲೆ ಸ್ವಾಮಿ ಮಹಾರಾಜ್ ರಾಮವ್ರೆ ಬ್ರಾಹ್ಮಣರು ಹೊರ ಪಡ್ಕೊಂಡವ ಯಾರು ನಮ್ಮ ಅಣ್ಣ ರಾವಣ. ಇಲ್ಲಿ ಬಟ್ಟೆ ಅಮೃತ ಕೆಲಸ ಐತೆ, ಅಮೃತ ಕೆಲಸ ಅದಿರ್ತಕ್ಕ ಮಣ್ಣಿನಿಂದ ಅವನಿಗೆ ನೀನು ಲಕ್ಷಾಂತರ ಉಂಡ ಹಾಕು ಮತ್ತೆ ಬಂದು ಮಳಿ ಅಂತಂದವ ವಿಭೀಷಣ. ಆವಾಗ ಸೀದಾ ಗುರಿಟ್ಟು ಹೊರಪಡ್ತಿತ್ತು ಆಗಿರ್ತು ಅಮೃತ ಕೆಲಸಕ್ಕೆ. ಇದ್ದ ಸತ್ತ ಸಾಯಂಕಾಲಕ್ಕೆ ರಾಮಕೃಷ್ಣ ಜಗತ್ನೊಳಗ ಇಂಥ ಜ್ಞಾನಿ ಪಂಡಿತ ಯಾರಿಲ್ಲ, ದಕ್ಷಿಣ ಹೋಗಿ ಅವನಿಗೆ ಉಪದೇಶ ಕೇಳ್ಕೊಬಾರಪ್ಪ ಅಂತ ರಾಮಕೃಷ್ಣ ಅಂದ್ರೆ ಅವನಿಗೆ ಉತ್ತಮ ಕೆಲವು ವಿಚಾರಗಳು ಹೇಳಿದ ರಾವಣ. ಅದಕ್ಕೆ ಅದ್ರ ದೃಷ್ಟಿಯಿಂದ ರಾಕ್ಷಸಿ ಪಡುತ್ತೆ ಅಂದ್ರೆ ಯಾವತ್ತೂ ಚಂದದ್ದು. ಅದಕ್ಕೆ ನಾವು ರಾಕ್ಷಸರಾಗಬಾರ್ದು, ಮನುಷ್ಯರಾಗ್ಬೇಕು. ಅದಕ್ಕೆ ಅದಕ್ಕೆ ಮನುಷ್ಯರಾಗಲಿಕ್ಕೆ ದೇವ ಪುರಾಣ ಕೇಳೋದಲ್ಲ, ರಾಕ್ಷಸರಾಗಬಾರ್ದು, ನಾವು ಮನುಷ್ಯರಾಗಬೇಕು. ಮನುಷ್ಯರಾಗಿ ದೇವ ಪುರಾಣ ಕೇಳೋದಲ್ಲ, ನಾವು ಇರ್ತಕ್ಕಂಥ ಕಾರ್ಪಣ್ಯ ಎಲ್ಲದೂರಾಗಿ ಆ ಮಹಾತಾಯಿ ರಾಜರಾಜೇಶ್ವರಿ ನಮ್ಗೆಲ್ಲ ಸಂಪತ್ತು ಕೊಡ್ತಾರೆ. 10 ಉದ್ದೇಶಗಳು ನಮ್ಮ ಊರಲ್ಲಿ ಪೀಡ ಅರಿಷ್ಟ ಖ್ಯಾತದ್ದು ಆಗ್ತಾ ಇರುತ್ತೋ ನಮ್ಮ ಊರು ಆ ಮೂಲ ಈ ಬರೀತ ಅರಿಷ್ಟ ಪೀಡ ಊರು ಬಿಟ್ಟು ಹೋದ್ ದೂರ ಹೋಗುತ್ತೆ ಹೇಳಿ ಆ ಮತ್ತು ನಾನು ಸುಮ್ಮನಿಲ್ಲ ಸುಮ್ಮ ಮಜಾಕ ಹಚ್ಚೋದು ಚೈನಿನಲ್ಲಿ ಹಚ್ಚೋದು. ಅದಕ್ಕೆ ಅಮ್ಮಪುರ ಹಚ್ಚೋದ್ರಿಂದ ನಮ್ಮ ಊರಿನ ಅರಿಷ್ಟ ಪೀಡ ಎಲ್ಲ ದೂರಾಗಿ ನಮ್ಮ ಊರು ಎಲ್ಲ ಜನಕ್ಕೆ ಎಲ್ಲ ಸಮಯಕ್ಕೆ ಎಲ್ಲ ಸಮಾಜಕ್ಕೆ ಅಮ್ಮ ಒಳ್ಳೇದು ಮಾಡಿಕೊಂಡು ಉದ್ದೇಶ ಪುರಾಣಿಸ್ತಕ್ಕಂಥದ್ದು. ಇಷ್ಟೇ ಉದ್ದೇಶ ಪುರಾಣ ಮಾತಿಲ್ಲ ಇದು. ಅದಕ್ಕೆ ಅದರ ದೃಷ್ಟಿಯಿಂದ ನಾವು ಏನು ನಂಬ್ತೀವಿ ದೇವಸ್ಥಾನ, ಏನು ನಂಬಿಲ್ಲ ದೇವರೇ ಇಲ್ಲ, ನಮ್ದೇ ದೇವಸ್ಥಾನ. ಹನುಮಂತ ಎಷ್ಟು ನಂಬ್ಕೊಂಡಿದ್ದ ರಾಮನ, ಎಷ್ಟು ನಂಬ್ಕೊಂಡಿದ್ದ ಏನು ಕಂಡದ್ದು ರಾಮ 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 ರಾಮ. ಅದಕ್ಕೆ ನಾವೇನು ನಂಬ್ತೀವಿ ಆ ದೇವರ ದೇವಸ್ಥಾನ. ಅದಕ್ಕೆ ನಂಬಿಗಳ ದೇವರು ನಂಬರು ನೆಚ್ಚರು ಬರಿದೆ ಕೆರೆವರು ನಂಬಲರಿಯರಿ ಲೋಕದ ಮನುಜರು ನಂಬಲರಿಯರಿ ಲೋಕದ ಮನುಜರು ನಂಬಿನಚ್ಚಿ ಕರೆದೊಡೆ ಓಯಲ್ಲನೆ ಶಿವನು ನಂಬರು ನೆಚ್ಚರು ಬರಿದೆ ಕೆರೆವರು ನಂಬದೆ ನೆಚ್ಚರೆ ಬರಿದ ಕರೆವರ ನಂಬರು ಬರಿದೆ ಕರೆವರು ನಂಬಲರಿಯಲಿ ಲೋಕದ ಮನುಜರು ನಂಬಲರಿಯಲಿ ಲೋಕದ ಮನುಜರು ನಂಬಿನಚ್ಚಿ ಕರೆದೊಡೆ ಓಯಲ್ಲನೆ ಶಿವನು ನಂಬಲು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚರೆ ಬರಿದೆ ಕರೆವರ ನಂಬಲು ನೆಚ್ಚರು ಬರಿದೆ ಕರೆವರು ನಂಬದೆ ನೆಚ್ಚರೆ ಬರಿದ ಕರೆವರ ಪದವೆಚ್ಚಿ ಕೂಗಂದ ಕೂಡಲ ಸಂಗಮ ದೇವ ನಂಬಲು ನೆಚ್ಚರು ನಂಬಲು ನೆಚ್ಚರು ನಂಬಲು ನೆಚ್ಚರು ಬರಿದೆ. ನಂಬಿನ ದೇವ್ರು ನೋಡ್ಬಿಟ್ಟು ಬರ್ತಾನೆ. ಪ್ರೀತಿ ನಂಬಿಕೆ ಭಕ್ತಿ ವಿಶ್ವಾಸ ದೇವರ ಅಂತ ನಾವಾಗ್ತಾರೆ. ಅದಕ್ಕೆ ಭಕ್ತಿಕ್ಕಿಂತ ಕೆಲವಕ್ಕೆ ಭಕ್ತಿ ನಶ ಆದ ಜಗತ್ತಿನ ಯಾವುದಿಲ್ಲ. ಭಕ್ತಿ ಬಾರಬಾರ್ದು, ಭಕ್ತಿಗೆ ದೊಡ್ಡ ಯಾವುದಿಲ್ಲ. ಆ ದೇವ್ರ ಹತ್ರ ನೀವು ಪ್ರೀತಿ ಇಟ್ಟಿರುತ್ತೆ, ಅದು ಕಾಳಜಿ ಹಾಕ್ತೇನೆ ನೀವೆಲ್ಲ ಏನಂತ ಅಂದ್ಕೊಡ್ತೇನೆ ನೀವೆಲ್ಲ ಆ ಡ್ಯಾಮ ನೋಡ್ತಾರೆ ದಿವಸ. ನಾವು ಭಕ್ತಿ ಮುಗಿಸೋದು ಅಷ್ಟೇ ನಮ್ಮ ಕೆಲಸ. ಕರ್ಮಣ್ಯವಾದಿಕಾರಸ್ಥೆ ಮಾಪರೇಶು ಕದಾಚಾರ. ನಮ್ಮ ಕರ್ತವ್ಯ ಅಷ್ಟೇ ನಮ್ಮ ಕೆಲಸ. ಅದನ್ನ ಕೊಟ್ಟೆ ಇದನ್ನ ಕೊಟ್ಟೆ ದೇವ ಇದು ಬೇಡ ಅದು ಬೇಡ ಜಾಮ ಅಂತಂದ್ರೆ ಹೋದ್ ಬರ ಹುಟ್ಟು. ನಮ್ಮ ಭಕ್ತಿ ಅಷ್ಟೇ ನಾವು ಮಾಡ್ರಿ. ಭಕ್ತಿ ಮಾಡಿದಾಗ ಭಕ್ತಿ ಒಂದು ದೊಡ್ಡ ಶಕ್ತಿ ಇರ್ತದ. ಅವನೇ ಕೊಟ್ಟು ನಮ್ಮ ಕೆಲಸ ನಾವು ಮಾಡಿಬಿಟ್ಟು ಅಂದ್ರೆ ಅದ್ರ ದೇವ್ರು ಏನು ನಮ್ಗೇನು ಅಪೇಕ್ಷಿಸಿ ಏನು ಬರ್ತೈತಿ ಎಲ್ಲ ನೋಡ್ತಾ ವಿಚಾರ ಕೊಡ್ತಾರೆ. ಅದಕ್ಕಂತ ದೃಷ್ಟಿಯಿಂದ ನಂಬಬೇಕು, ವಿಶ್ವಾಸ ಇರಬೇಕು, ಪ್ರೀತಿ ಇರಬೇಕು. ಅಂದಮ್ಮ ದೇವ್ರ ನಮಗಾಗುತ್ತೆ. ಸಿದ್ಧಾರೂಢ ಮಹಾಜ್ಞಾನಿ ಇದ್ದ, ಅಪ್ಪದ ಸಿದ್ಧಾರೂಢ 20 ವರ್ಷಗಳ ಪ್ರಾರಂಭದಲ್ಲಿ ಅಂತ ಜ್ಞಾನಿ ಜಗತ್ತಿಗೆ ಆದ ಹಂಸಾಜ್ಞಾನಿ ಸಿದ್ಧಾರೂಢ, ಅಪ್ಪದ ಜ್ಞಾನಿ ಸಿದ್ಧಾರೂಢ. ಆತ ನಿತ್ಯ ಪ್ರವಚನ ಮಾಡ್ತಿದ್ದ, ಜನರಿಗೆ ಹೇಳ್ತಿದ್ದ. ಕೇವಲ ಪದ್ಧತಿ ನಿಜವಾದ ಕೇವಲ ದಿವಸ ಪ್ರವಚನ ಮಾಡ್ತಿದ್ದ. ಅವರೇ ನೋಡಿ 10,000 ವರ್ಷ ಇಲ್ಲ, ಈ ಮನೆ 100 ವರ್ಷ ಇದ್ದಿದ್ರಲ್ಲ ಅವ್ರಲ್ಲ. ಮಹಾಜ್ಞಾನಿ ಸಿದ್ಧಾರೂಢ ನಿತ್ಯ ಪ್ರವಚನ ಮಾಡ್ತಿದ್ದ. ಎಷ್ಟು ಜ್ಞಾನಿ ಇದ್ದ ಜಗತ್ತಿಗೆ ಯಾರು ಅಂತ ಜ್ಞಾನಿ 20 ವರ್ಷದ ಪ್ರಾರಂಭ
ಅರ್ಥಜ್ಞಾನಿಯಿಂದ ಪ್ರವಚನ ಮಾಡೋದಕ್ಕೆ ಉದ್ದೇಶ ಹೇಳಿದಾಗ ಏನಪ್ಪ, ಅಕಸ್ಮಾತ್ ನಾನು ಈ ದೇಹದ ವಿರುದ್ಧ ಆದ್ರೂ ಕೂಡ ಯಾರು ಭಕ್ತಿಯಿಂದ ಬರ್ತೀರಿ ನೀವು ದರ್ಶನ ಕೊಡ್ತೀನಿ ಅಂತ ಹೇಳಿದ ಸಿದ್ಧಾರೂಢ. ಭಕ್ತಿಯಿಂದ ನಾನು ಲಿಂಗೈಕ್ಯನಾಗಿ ನನ್ನ ಸಮಾಜನಾಗಿ ನನ್ನ ಗತಿ 5 ವರ್ಷ 10 ವರ್ಷ ಆದ್ರೂ ಕೂಡ ನೀವು ಭಕ್ತಿಯಿಂದ ಬಂದ್ರೆ ನೀವು ದರ್ಶನ ಕೊಡ್ತೀನಿ ಅಂತ ಹೇಳಿದ ಸಿದ್ಧಾರೂಢ. ಸರಿ, ಅವ್ರ ಪಕ್ಕ ಶಿಷ್ಯ ಇದ್ದಪ್ಪ ಯಾರು ಕುರುಕಲ್ಲಿ ಮಾತಾಡಿದಪ್ಪ ಬಹಳ ಮುಖ್ಯ. ಅವರು ಅತಿಯಾದ ಭಕ್ತಿ ಪ್ರತಿ ವಿಶ್ವಾಸ. ಅವ್ರು ಮೂರು ವರ್ಷ ಆಗಿತ್ತು ಲಿಂಗೈಕ್ಯರಾಗಿ, ಅವ್ರ ಸಮಾಜ ಆಗಿ 3 ವರ್ಷ ಆಗಿತ್ತು. ವಿಚಾರ ಬಂತ ಅಥವಾ ತಮ್ಮ ಪ್ರವಚನದಾಗ ಹೆಂಗೆ ಹೇಳಿದ್ರು ಅದನ್ನ ನೋಡು ತಗೊಂಡೆ ಭಕ್ತಿಯಿಂದ ಸ್ನಾನ ಮಾಡಿದ ಸಿದ್ಧಾರೂಢ. ಸಿದ್ಧ ಧ್ಯಾನ ಸ್ನಾನ ಮಾಡಿದ, ಭಸ್ಮ ಧರಿಸ್ಕೊಂಡ, ಪೂಜೆ ಮಾಡಿಕೊಂಡ, ಒಂಥರ ನೀರು ತಗೊಂಡ, ಉದ್ದಿನ ತಗೊಂಡ, ಕಾಯಿ ತಗೊಂಡ, ಒಂದು ದೊಡ್ಡ ಹಾಲು ತಗೊಂಡು ಸಿದ್ಧಾರೂಢ ಧ್ಯಾನ ಮಾಡ್ಕೋತ ಸಿದ್ಧಾರೂಢ ಮಠಕ್ಕೆ ಬಂದ. ಅವ್ರ ಸಮಾಜ ಗತಿ ಕಟ್ಟ 3 ವರ್ಷ ಇರ್ತಾ ಇದೆ. ಇವ್ರು ಪರಿಶುದ್ಧವಾದ ಭಕ್ತಿ ಠಾಕ್ ಅಂತ ಬಿಟ್ಟು ಸಿದ್ಧಾರೂಢ ಠಾಕ್ ಅಂತ ಬಿಟ್ಟು ಅವರು ಬಂದು ಒಂದು ಭಾಗದಲ್ಲಿ ಗುರುದಾಗ ಸಿದ್ಧಾರೂಢ 3 ವರ್ಷ ಆಗಿದ್ದಾರೆ ಸಮಾಜ ಆಗಿ. ಸಿದ್ಧಾರೂಢ ಅವ್ನ ಪರಿಶುದ್ಧ ಭಕ್ತಿ ಹಚ್ಚಿ ಬುಡಕಿದ್ದ ಎದ್ದು ನಾ ಗದ್ದಿಗೆ ಬಂದ್ಬಿಟ್ಟಿದ್ದು, ಗದ್ದಿಗೆ ಹಾಕ್ಬಿಟ್ಟಿದ್ದು ಬಂದು. ಅದಕ್ಕೆ ಕೇಳ ಕಾರಣ ಭಕ್ತಿಯ ಕಾರಣ ನಮ್ಮ ಪರಿಶುದ್ಧ ಭಕ್ತಿ ಇತ್ತಂದ್ರೆ ಏನೆಲ್ಲ ಸಾಧ್ಯವಾಗ್ತದೆ. ಭಕ್ತಿ ರನ್ಯನ ಮಾಡಕ್ಕೆ ಆಗುದಿಲ್ಲ. ಈಗ ನಾ ಮಹಾಕಾಯ ಅನೇಕ ದುಃಖಶಕ್ತಿ ಸಂಹಾರ ಮಾಡ್ತಾರೆ, ದುಃಖಶಕ್ತಿ ಸಂಹಾರ ಮಾಡ್ತಾರೆ. ಅದಕ್ಕೆ ನಮ್ಮದಲ್ಲ ಶುಂಭ ನಿಶುಂಭ ಅರಟ್ಟು ನಮ್ಮ ಒಳಗದಲ್ಲ. ನಮ್ಮ ಚಾಟ್ಗಳು ನಮ್ದಾವ. ಒಬ್ಬ ಚೂಡ ಆಶ್ಚರ್ಯಕ್ಕಿಲ್ಲ, ಒಬ್ಬ ಶ್ರೀಮಂತ ಆಶ್ಚರ್ಯಕ್ಕಿಲ್ಲ, ಒಬ್ಬ ಭಾಳ ಬೇರೆ ಹೇಳ್ಬೋದು. ಇವತ್ತು ಅಯ್ಯೋ 500 ಚೀಲ ಮೆಕ್ಕೆಜೋಳ 1000 ಚೀಲ ಅಂತಂದ್ರೆ ಹೊಟ್ಟೆ ಕಿತ್ಬಿಡೋದು ಅಂತೆಲ್ಲ ನಾವು ಬೆಳಿಬೇಕಂತಾವ ಪ್ರಯತ್ನ ಮಾಡಿ ಹೊರತು ಹೊಟ್ಟೆ ಕಿತ್ಬಿಡಬಾರ್ದು. ಒಬ್ಬ ಶ್ರೀಮಂತ ಹೊಟ್ಟೆ ಕಿತ್ಬಿಡಬಾರ್ದು. ನಾವು ಹಂಗೆ ಕಟ್ಬಾರ್ದು ದುಡ್ಡು ಶ್ರೀಮಂತ ಪ್ರಯತ್ನ ಮಾಡಬೇಕು ಹೊರತು ಹೊಟ್ಟೆ ಕಿತ್ಬಿಟ್ಟು ದೇವ್ರು ಬರೋದಿಲ್ಲ. ಅದು ಹೊಟ್ಟೆ ಕಿತ್ಬಿಟ್ಟು ದೇವ್ರು ಒಂದಾಗುತ್ತೆ. ನಾವೆಲ್ಲ ಎಂದು ಒಲೆಗೆ ಸಾಧ್ಯ ಇಲ್ಲ. ಬಂದು ಪ್ಯಾಕ ಒಲಿತಾನೆ ಒಲಿಗಿದೆ. ಅದಕ್ಕೆ ಚಿಂದ ಬಹಳ ವರ್ಷದಿಂದ ನೀವು ಪುನಃ ಕೆಲವು ವರ್ಷದಿಂದ ಹೋದ ವರ್ಷ ಹಚ್ಚಿ ಬಂದವರೆಗೆ ಹಚ್ಚಿ ಬಂದ್ ಮಾಡಿದ್ರು. ಹೌದು, ಯಾಕಂದ್ರೆ ಅದು ಹೊಟ್ಟೆ ತುಂಬಿ ನೆಟ್ ತುಂಬಿ ಹೋಗಿ ಜನಗಳಿಗೆ ನೆಟ್ ತುಂಬಿ ಕೇಳೋ ಜಾಗದಿದ್ದಿಲ್ಲ. ಕಿರಿಯ ಜಾಗದಿದ್ದ 2 ವರ್ಷ ಇಲ್ಲ ತೆರಿ ಗಾಳಿ ಆಗಿ ಮಾತು ಬಂದು ಬಿಟ್ಟಿಲ್ಲ. ಮಾತು ಈ ಪುರಾಣ ಬಹಳ ಸಂತೋಷ. ಅದಕ್ಕೆ ನೋಡಪ್ಪ ಪುರಾಣ ಹೇಳ್ತದ ಮಹಾದಿನ ಹಾಗೆ ರಚಿಸುವಂತಹ ದೊಡ್ಡವರಿಂದ ಹಾಗೆ ಹೋಗಿ ಪ್ರಯತ್ನ ಒಂದು ಪುರಾಣ ಅಂದ್ರೆ ಧರ್ಮ ಕರ್ಮ ಪಾಪ ಪುಣ್ಯ ಭಕ್ತಿ ಇವೆಲ್ಲ ತಿಳ್ಕೊಂಡು ಪುರಾಣ ಹಚ್ಚೋದು ಮಜಾ ಹಚ್ಚಿದ ಪುರಾಣ. ಅದಕ್ಕೆ ತಿಂದ ಎಲ್ಲರಿಗೂ ಶ್ರೇಷ್ಠವಾದ ಪುರಾಣ ದೇವಿ ಪುರಾಣ, ಅಮೃತ ಪುರಾಣ. ಜಗನ್ಮಾತೆಗೆ ಜಗತ್ ಕಲ್ಯಾಣಿ ಜಗನ್ಮಾತೆ ಮಾತಾಜ ಪಾರ್ವತಿ ದೇವಿ ಪಿತಾದೇವು ಮಹೇಶ್ವರ ಬಾಂಧವ ಶಿವಮತ್ತಾಸ್ಯ ಸ್ವದೇಶು ಭುವನತ್ರಯವು. ಜಗನ್ಮಾತೆಗೆ ಜಗತ್ತಿನ ತಾಯಿಗೆ ಎಲ್ಲಾ ಜನಕ್ಕೆ ತಾಯಿ, ಜಗತ್ತಿನ ಮಹಾತಾಯಿ. ಅಂತ ತಾಯಿ ಪುರಾಣ ಭಾಗ್ಯ ಬೇಕು, ಪುಣ್ಯ ಬೇಕು. ಅದ್ರ ಮುಂದೆ ಎಲ್ಲಾ ಭಕ್ತಿಗೆ ಶುಂಭ ನಿಶುಂಭ ಎಲ್ಲ ಕಡೆ ರಕ್ತ ಬೀಜದ ಬರ್ತಾರೆ ಮುಂದೆ. ಅವ್ನು ಮಜಾಕ್ ಅಸಾಧ್ಯ ಮುಂದೆ ಬಂದು ಪುರಾಣ ಶಾಸ್ತ್ರ ಹೇಳ್ತಾರೆ ಮುಂದಿಲ್ಲ. ಅವ ಎಂಥ ಸ್ಥಿತಿ ಮಾಡ್ಕೊಂಡ್ರೆ ದೇವಿ ಎಷ್ಟು ಮಾತ್ರ ಅವ್ರು ಒಂದು ಹನಿ ರಕ್ತ ನೆಲ್ಬಿಟ್ಟು 1000 ಮಂದಿ ಹೋಗ್ತಿದ್ರು. ಮತ್ತೆ ಹೊಡಿದ ಹೆಂಗ ಅವನು ಹೊಡೆದು ಮಹಾತಾಯಿ ದೇವಿ ಕೈ ಸಾಕಾಗಿ ಸ್ವಾಮಿ ಅಂತ ಮತ್ತೆ ಶಿವಮಂತ್ರ ರೋಡ್ ಹೋದ. ನನ್ನ ಕೈ ಸಾಧ್ಯ ಇಲ್ಲ, ಅವ್ನು ಸಾಧ್ಯ ಇಲ್ಲ. ಅವ್ನು ಶಿವಮಂತ್ರ ರೋಡ್ ಹೋದ. ನೋಡಿ ಪಾರ್ವತಿ ದೇವಿ ಅವ ಒಬ್ಬ ಗುರುವಿಂದ ದೀಕ್ಷೆ ಬಂದೇನವ. ಅವನ ಅದ್ಭುತ ಶಕ್ತಿ ಇರ್ತಾರೆ ಮಾತ್ರ. ಅದಕ್ಕೆ ನೀನು ಸದ್ಯಕ್ಕೆ ದೀಕ್ಷೆ ಬಂದು ಹೋಗು, ಹೊಡಿ ಶಕ್ತಿ ಬರ್ತಾರೆ. ಮಹಾಕಾಳಿಯಾಗಿ ಹೋಗಿ ನಿಂತುಕೊಂಡೆ ಮತ್ತೆ ಶಿವ ದಾರಿ ತೋರಿಸ ಮತ್ತು ಗುರುವಿನ ದೀಕ್ಷೆ ಬಂದು ಬರ್ತಾರೆ. ಮಹಾಕಾಳಿಯಾಗಿ ಏನು ಕಾರಣಗಾಗಿ ಅಂದಾಗ ನಾನು ಇಷ್ಟು ಬಂದಾಗ ಬಂದು ಹೊಡೆದಕ್ಕೆ ಕಡೆಗೆ ಒಂದು ಹನಿ ನೆನಪಿದಾಗ ಬೆದ್ದಾಗ ಕಾಯಿ ನೆಕ್ಕೊಟ್ಟು ಹೋಗ್ಬಿಟ್ಟು ಬರೀ ಸತ್ತವಲ್ಲ. ಅದಕ್ಕೆ ದುಡ್ಡು ಶಕ್ತಿ ಸಾಯ್ತಕ್ಕ ಈ ಜಗತ್ತು ನೋಡಿ ಶಾಂತಿ ಸಿಗುವುದಿಲ್ಲ, ಶಾಂತಿ ಇರಲಿಲ್ಲ. ಊರಲ್ಲಿ ಜಾತಿ ವಿಷ ಧರ್ಮ ನೋಡ್ತ ಊರಾಗ ಊರಾಗ ಜಾತಿ ಎಲ್ಲ ಒಂದ ಈಗ ಬಂದು ಕೂತೀವಿ. ಈ ಜಾತಿ ಇಲ್ಲಿ ಜಾತಿ ಇದೆ ಎಲ್ಲರೂ ಒಂದ. ನಾವು ಮನೆ ಒಳಗೆ ಜಾತಿ ಬರ್ತೀವಿ, ಹೊರಗೆ ಬಂದ್ವಿ ಈ ಜಾತ್ರೆ ಮಾಡ್ತೀವಿ. ಹನುಮಪ್ಪ ಜಾತ್ರೆನ ಒಂದೇ ಜಾತ್ರೆ ಮಾಡ್ತೀರ ನೀವು? ಒಂದೇ ಜನ ಹಾಗೆ ಹೇಳ್ತೀರ ನೀವೆಲ್ಲ? ಹಾ, ಜಾತ್ರೆ ಯಾವ ಜಾತಿ ಇಲ್ಲ. ದೇವ್ರ ಯಾವ ಜಾತಿ ಅಲ್ಲ? ದೇವ್ರ ಯಾವ ಜಾತಿ ಅಂತ ದೇವ್ರಿಗೆ ಜಾತಿ ಇದೆ. ಈ ಸೂರ್ಯನ ಜಾತಿ ಇದೆ, ಜಾತಿಗೊಬ್ಬ ಸೂರ್ಯ ಅದ. ಈ ಭೂಮಿ ಯಾವ ಜಾತಿ, ಈ ಬೆಳಕು ಯಾವ ಜಾತಿ, ನೀರು ಯಾವ ಜಾತಿ, ಸೂರ್ಯ ಯಾವ ಜಾತಿ ಇಲ್ಲ. ನಾ ಮಾಡ್ಕೊಂಡಿದ್ವಿ ಆ ಜಾತಿ, ಈ 25 ಜಾತಿ ನಾ ಮಾಡ್ಕೊಂಡಿದ್ವಿ.
ಅದಕ್ಕೆ ಜಾತಿ ಜಾತಿ ಮತ್ತು ಪೂಜ್ಯ ಜ್ಞಾನ ಪೂಜ್ಯಲ್ವ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ. ಅದಕ್ಕೆ ನಾವೆಲ್ಲ ಊರಾಗಿದ್ದಕ್ಕೆ ಎಲ್ಲ ಜನ ನಾವು ಧರ್ಮಕ್ಕೆ ಮಹತ್ವ ಕೊಡ್ಬೇಕು ಹೊರತು ಜಾತಿ ಮಹತ್ವ ಕೊಡಬಾರ್ದು. ನಮ್ಮ ಜಾತಿ ಶ್ರೇಷ್ಠ, ನಮ್ಮ ಜಾತಿ ಚಲೋ, ನಮ್ಮ ಚಲೋ ಜಾತಿ ಅಂತ ತಿಳ್ಕೊಳ್ಳಿ. ಎಲ್ಲ ನಾವು ಮಾಡ್ಕೊಡ್ತೀವಿ. ಜಾತಿ ಮಾಡ್ಕೊಳ್ಳೋದು ನಾವು ದೇವ್ರ ಮನೆ ಜಾತಿನ ಜಾತಿ ನಾವು ಮಾಡ್ಕೊಂಡು ದೇವ್ರ ಮನೆಯಿಂದ ಜಾತಿ 25 ಜಾತಿ ನಾವು ಮಾಡ್ಕೊಂಡು ಹೊತ್ತು ದೇವ್ರ ಜಾತಿ ಮಾಡಲಿಲ್ಲ. ಅದಕ್ಕೆ ತಿಂದ್ರೆ ಎಲ್ಲ ಕೈ ಬಿಟ್ಟು ಊರಾಗಿದ್ದು ಎಲ್ಲ ನಾವು ಜಾತಿಗಳು ಎಲ್ಲ ಹ್ಯಾಕ್ ಕೊಡ್ತೀವಿ, ಈ ಪುರಾಣಕ್ಕೆ ಹ್ಯಾಕ್ ಕೊಡ್ತೀವಿ, ಎಲ್ಲ ಒಕ್ಕಟ್ಟಾಗ ಬಂದಾಗ ಊರಿ ಸಾಧಿ ಸಿಗ್ತದ, ಮಳೆ ಬೆಳೆ ಚಲೋ ಆಗ್ತದ, ಯಾವ ಈತಿ ಬೆಳೆ ಬುದ್ಧಿ ಏನು ಬರೋದಿಲ್ಲ. ಅದಕ್ಕೆ ತಿಂದ ಊರ ಪುರಾಣ ಚಲಾಗಿ ಜಾತ್ರೆ ಮಾಡಿದಾಗೆ. ಜಾತಿ ಅಂದ್ರೇನು? ನಾವು ಹುಟ್ಟಿನ ಹುಟ್ಟದಲ್ಲಿ ಜಾತಿ. ಜಾತಿ ಅಂದ್ರೆ ನಾವು ಹುಟ್ಟಿನ ಹುಟ್ಟಿ ಯಾರು ಕೊಟ್ಟಿದ್ದೀವಿ, ಏನ್ ಮಾಡಿದ್ವಿ, ಏನ್ ಮಾಡ್ಬೇಕು, ನಾಡಿಗೆ, ಸಮಾಜಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಏನು ಕೈ ನಾವು ಏನು ಮುಟ್ಬೇಕು, ದೇವರಿಗೆ ಬೇಕಾಗ ನಾವೆಲ್ಲ. ಅದಕ್ಕೆ ತಿಂದ ಜಾತ್ರೆ ಮಾಡಿದಾಗೆ, ಪುರಾಣ ಹಂಚಿದಾಗೆ, ಕಾಯ ವಾಚ ಮನಸ್ಸ ಶ್ರದ್ಧೆಯನ್ನು ಮಾಡಿದಾಗ ನಾವು ಕೇಳೋದು ಬೇಡ, ನಾವೇನು ಕೇಳ್ಬೇಡ. ನಮ್ಗೇನು ಅವಶ್ಯ ಐತಿ ನಾವು ಭಕ್ತಿ ಮಾಡಿ ಒಂದೇ ಕೆಲಸ ಮಾಡೋದು ನಾವೆಲ್ಲ. ನಮ್ಗೇನು ಅವಶ್ಯ ಐತಿ ಆ ಸ್ವಾಮಿ ಕೊಡ್ತಾರೆ, ಆ ಮಹಾತಾಯಿ ಕೊಡ್ತಾರೆ. ನಮ್ಮೆಲ್ಲ ನಮ್ಗೇನು ಅವಶ್ಯ ಐತಿ, ಬಂಗಾರ ಬೇಕಾ, ಭೂಮಿ ಬೇಕಾ, ದೇಹ ಸಂಪತ್ತು ಬೇಕಾ, ಯಾವ ಸಂಪತ್ತು ಬೇಕು, ನಾವು ಭಕ್ತಿ ಮಾಡೋ ಕೆಲಸ ಅಷ್ಟ ಮಾಡೋದು ಹೊರತು ನಮ್ಗೇನು ಅವಶ್ಯ ಐತಿ ಎಲ್ಲ ಆಚೆ ಕೊಡ್ತಾರೆ. ನಮ್ಮೆಲ್ಲ ಅಮ್ಮ ಕೊಡ್ತಾರೆ, ನಮ್ಮೆಲ್ಲ ಶಿವ ಕೊಡ್ತಾನೆ, ಹನುಮ ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಅದಕ್ಕೆ ತಿಂದ 25 ಆಸೆ ಇಟ್ಕೊಂಡು ಅಯ್ಯಮ್ಮ ಇದು ಮಾಡಪ್ಪ ದೇವಿ ಮಹಾತಾಯಿ ಇದು ಕೊಟ್ಟ ನಾನು ಇದೊಂದು ಕೇಳಿಕೊಂಡು ಹೋದ್ ಖುಷಿ ಹೋಗ್ತದೆಲ್ಲ. ಅದಕ್ಕೆ ಕರ್ಮಣ್ಯ ಮಾಲಿಕಾರಸ್ತೆ ಮಹಾಫಲೇಶು ಕದಾಚಿನ. ನಮ್ಮ ಕರ್ತವ್ಯ ನಾವು ಮಾಡ್ಬೇಕು ಹೊತ್ತು ಅನ್ನ ಮಾಡಿದೆ ಇದು ಮಾಡಿದೆ ಅನ್ನ ಕೊಟ್ಟೆ ಇದು ಕೊಡ್ತಾನೆ ಊಟಕ್ಕೆ ಬೋರ್ಡ್ ಖುಷಿ ಆಗ್ಬೋದು ಕೇಳ್ಬಾರ್ದು. ನಮ್ಮ ಕೆಲಸ ನಾವು ಮಾಡ್ಬೇಕು. ಅದಕ್ಕೆ ತಿಂದ ನೀವೆಲ್ಲ ಒಳ್ಳೆ ಕೆಲಸ ಮಾಡ್ಕೊತೀರಿ. ಒಟ್ಟು ಬಗ್ಗೆ ಈ ಭಾಗ ಭಾಳ ನಮ್ಗೆ ಆ ಭಾಗದ ನ್ಯಾಯದಿಂದ ಈ ಭಾಗ ಪ್ರೀತಿ ಒಳಗೆ ನಾವು ಹೊಡ್ಕೊಂಡಿರ್ತೀವಿ, ಪ್ರೀತಿ ಒಳಗೆ. ಅದಕ್ಕೆ ದೃಷ್ಟಿಯಿಂದ ನಾವು ಹೊಡ್ಕೊಂಡು ಒಳಗೆ ಎಲ್ಲರಿಗೂ ಎಲ್ಲ ಸಂಪತ್ತು ಬರಬೇಕು, ಒಕ್ಕಟ್ಟಾಗಿರ್ಬೇಕು, ಒಂದಾಗಿರ್ಬೇಕು. ಈ ಯಾವ ಕಾಲ ತಿರುಗಿ ಜಾತಿ ಐತಿ ಮತ ಬೇರೆ ಯಾವ ಬದಲಾಗಿ ಹೋಗ ಎಲ್ಲ ಒಂದನ್ನು ಭಾವನೆ ಮಾಡಬೇಕು. ಅದಕ್ಕೆ ನಾವು ಹನುಮಪ್ಪ ಜಾತಿ ಮಾಡ್ತೀವಿ, ಕಾರ್ತಿಕ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಕಾರ್ತಿಕ್ ಅಂದ್ರೆ ಷಣ್ಮುಖ, ಕಾರ್ತಿಕ್ ಅಂದ್ರೆ ಬೆಳಕು. ನಮ್ಮ ಜೀವನ ಬರೀ ಕತ್ತಲ ಹುಟ್ಟಿ ಕತ್ತಲ ಬೆಳೆದು ಕತ್ತಲ ಸಂಸಾರ ಮಾಡಿ ಕತ್ತಲ ಮಕ್ಕಳು ಕತ್ತಲ ಸತ್ತು ಹೋಗ್ಬಾರ್ದಲ್ಲ. ಅದಕ್ಕೆ ಅಸತೋಮ ಸತ್ಯಗಮಯ ತಮಸೋಮ ಜ್ಯೋತಿರ್ಗಮಯ ಭಕ್ತೋಮ ಅಮೃತಾಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯ ಸತ್ಯಕ್ಕೆ ಹೋಗಲ್ಲ. ಅಸತ್ಯ ಸತ್ಯಕ್ಕೆ ಏನು ಅಸತ್ಯ ಸತ್ಯಗಳು ಕತ್ತಲಿನ ಬೇಕಂದ್ರೆ ಹೋಗು, ಮೃತ್ಯುನ ಅಮೃತಗಳು ನಮ್ಮ ಸಾಧ್ಯ ಇಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಅಂದ್ರೆ ನಮ್ಮ ಜೀವನ ಭಾಳ ಬಂಗಾರ ಆಗ್ತದೆ, ಒಳ್ಳೇದಾಗ್ತದೆ. ಟೈಮ್ ಬಾಯಿಗೆ ಕಾಣ್ತೀಗಾದ್ರೆ ಟೈಮ್ ಬಾಯಿಗೆ ಮಾತಾಡೋದು ಪ್ರಯೋಜನ ಆಗುದಿಲ್ಲ. ಎಷ್ಟು ಅವಶ್ಯ ಅಷ್ಟೇ. ಈ ಭಾಷೆ ಜಡ್ಜಿಗಂತ ಮನುಷ್ಯನ ಒಂದು ತಕ್ಕೊಂದಿಲ್ಲ ಒಂಥರ ಉನ್ನತಾಗ್ತವ್ರಿಗೆ. ನೀವು ಯಾವಾಗಂದ್ಸರಿ ಕೂಡ ಕೇಳಿದ್ರೆ ನಿಮ್ಗೆ ಭಾಳ ಆಯುಷ್ಯ ಕಳೆದು ಭಾಳ ಆಗ್ತದೆ ಆಯುಷ್ಯ. ಅದಕ್ಕೆ ನೀವೆಲ್ಲ ಕೂತ್ಕೊಂಡಾಗ ಮುಂದೆ ಹೋಗ್ಬೇಕು, ಅದಕ್ಕೆ ಹೋಗಿ 28 ಕಡೆ ಹೋಗ್ಬೇಕು. ಭಾಳ ಹಚ್ಚಿದ್ರೆ ಅದು ಪ್ರಯೋಜನ ಆಗೋದು ಭಾಳ ಮಾತಾಡಿದ್ರೆ ಸಾಕಪ್ಪ ಇಷ್ಟ ಆಗ್ತೀಯಪ್ಪ. ಅದರ ಮೇಲೆ ಮಾತಾಡಿ ಜೊತೆ ಮನೆ ಹೆಚ್ಚಾಗಿ ಹಚ್ಚಿ ಕೂತ್ರೆ ಅದರ ಒಂದು ಬ್ಯಾಸರ ಆಗಬಾರ್ದು, ಬ್ಯಾಸರ ಆಗತಕ್ಕ ಮಾತಾಡಬಾರ್ದು. ಇನ್ನೂ ಬೇಕಂದಾಗ ಮುಗಿಸ್ಬೇಕು ಹೊರತು ಬ್ಯಾಸರ ಹೊತ್ತು ಮಾತಾಡ್ಬಾರ್ದು. ಏನು ಒಂದು ಕಾಲೇಜ್ ನಡೆಸಿಲ್ಲ, ಒಂದು ನಾಟಕ ಉದ್ಯೋಗ ಕರ್ಕೊಂಡು ಇವ್ರು ನಾಟಕ ವರ್ಷ ನೀವು ನಮ್ಮ ಕರ್ಕೊಂಡು ಬರ್ತಿರ್ತಾರೆ. ಅವಾಗ ಕಾಲೇಜ್ ಹೆಚ್ಚಾಗಿ ಏನು ಮಾಡಿದ ಒಂದು ಇಷ್ಟ ನಾಟಕ ಒಟ್ಟಾಗಿ ಸುತ್ತ ಬರ್ಕೊಂಡು ನಾಟಕ ಉದ್ಯೋಗ ಏನು ಪರಮೇಶ ನಾಟಕ ಎಷ್ಟೊತ್ತು ಮುಟ್ಟಾಸ್ ಮಾತಾಡ್ತಾರೆ. ನಾಟಕ ಉದ್ಘಾಟನೆ ಜನ ಸುಮ್ಮನೆ ಕೂತಾರೆ, 5 ನಿಮಿಷ ಮಾತ್ರ ಮುಗಿಸಂತಾರೆ, ನಾಟಕ ಮುಗಿಸು ಅಂತಾರೆ. ಇವಾಗ ಕಾಲೇಜ್ ಹೆಚ್ಚಾಗಿ ನಾಟಕ ಒಟ್ಟಾಗಿ ಸುತ್ತ ಬರ್ಕೊಂಡು ಸಮೀಪ ಬೇಕಿಲ್ಲ ಚೆನ್ನಾಗಿ ಮಾಡಿದ. ಅರ್ಧ ತಾಸು ಮಾತಾಡಿದ, 1 ತಾಸು ಸಾಕು, 1.5 ತಾಸು ಸಾಕು, 2 ತಾಸು ಸಾಕು, 2.5 ತಾಸು ಸಾಕು, 3 ತಾಸು ಸಾಕು. ಇನ್ನು ನಾಟಕ ಮುಂದೆ ಯಾವಾಗ ನಾಟಕ ಮುಂದೆ ಯಾವಾಗ ಎಡವಟ್ಟ ಕೂತ್ಕೊಂಡಿಲ್ಲ ಕೂತಾರೆ ಬರೀ ಇಟ್ಕೊಂಡು ಮುಂದೆ ಎಡವಟ್ಟ ಇಲ್ಲ. ಇವ ಶೇಖರ ಅವ್ರು ಹೇಳ್ತಾರೆ ಸಿಟ್ಟು ಬರ್ತಿದ್ದ ನಂಜಿ ಇಬ್ರು ಬಜ್ಜಿ ಇಬ್ರು ಇವರು ಆ ಶೇಖರ ಬಜ್ಜಿ ಇಬ್ರು ಅವ್ರು ಸುಮ್ಮನೆ ಕೂತ್ರು ಕುಂದ್ರು ಬಿಡಿದ್ರು. ಶೇಖರ್ ಅವ್ರು ಸುಮ್ಮನೆ ಕೂತ್ರೆ ಕುಂದ್ರು ಬಿಡಿದ್ರು. ನಿಂತವ ಕುಂತ್ಕೊಂಡಿದ್ದ ದೂರ ಬೆಡ್ಡ ಕುತ್ಕೊಂಡಿದ್ದ. ಅದು 3 ತಾಸು ನಾಟಕ ನೋಡಿದ ಯಾವಾಗ ಒಂದು ಬಡ್ಡಿ ಕೊಡ್ತಾರೆ ಮುರ್ಕೊಂಡ್ಬಂದು ಮುಂದೆ ಅವ್ನು ಭಾಷೆ ಮಾಡೋ ಕಾಲೇಜ್ ಹಚ್ಚಾಗ ಅದೇ ಬಡ್ಡಿ ಮೆಣ್ಕಾಯಿ ಇಟ್ಕೊಂಡ್ಬಂದು ಏನ್ರ ನಿಮಗೆಲ್ಲ ನಿಮ್ಗೆ ಮನೇಲಿ 3 ತಾಸು ಮಾತಾಡ್ತದ.
ಮತ್ತೆ ನಾಟಕ ನಾನು ಅದು ನೋಡ್ತೀವಿ ನಾನು ಆಡಿದ್ರೆ ನೀವು ಮಾಡಿ ಹಿಂಗೆ ಮುಟ್ಟಾಸ್ ಮಾತಾಡೋದು ಅದು ಮತ್ತೆ ಕೈಯಾಗ ಬಡ್ಡಿ ಹಾಕಬೇಕು ಬಡ್ಡಿ ಊಟ ಹಾಕ್ಬೇಕು ನಿಮ್ಗಲ್ಲದ ಯಾರಿಗೆ ನಿಮ್ಮ ಕರ್ಕೊಂಬಂದು ಸೋದ್ರೆ ಅವ್ನು ದುಡ್ಡು ಹೇಳಿರ್ತಾರೆ ಅದಕ್ಕೆ ಸಮಯ ಪಡ್ತೈತೆ ನಮಗೆಲ್ಲ ಸಮಯ ಪಡ್ತೈತೆ ಹಾಗೆ ಹೊತ್ತು ಹಣ ಮಾತಾಡ್ಕೊಂಡ್ರೆ ಹೆಂಗೆ ನಮ್ದೇ ಸದಾಶಿವ ನಮ್ದೇನೆ ಯಾಕೆ ಸುಳ್ಳು ಮಾತಾಡ್ತೀನಿ ನಾನು ನಮ್ಮ ಉದ್ಯೋಗ ನನ್ನ ಕೆಲಸ ದಿನ ಹಂಗೆ ಕಾಯ್ದು ಚೌಡಿ ಕಾಯ್ದು ನಮ್ಮ ಕೆಲಸ ಅದು ಅದಕ್ಕೆ ಭಾಳ ಮಾತಾಡ್ತಿರ್ತ ಭಾಳ ತಿಳ್ಕೊಂಡು ಭಾಳ ಒಳ್ಳೆಯದು ಭಾಳ ಮಾತಾಡ್ತೀವಿ ಭಾಳ ತಿಳ್ಕೊಬೇಕು ಸ್ವಲ್ಪ ಮಾತ್ರ ಭಾಳ ತಿಳ್ಕೊಬೇಕು ಸ್ವಲ್ಪ ಮಾತ್ರ ಭಾಳ ತಿಳ್ಕೊಬೇಕು ಅಮ್ಮನ ಬಗ್ಗೆ ತಿಳ್ಕೊಬೇಕು ಅಮ್ಮನ ಹೆಂಗ ದೇವಿ ಹೆಂಗ ಅದಕ್ಕೆ ಶಕ್ತಿ ಅಂತ ಜಗತ್ ಮಾತಾಡಿ ಜಗತ್ತಿನ ತಾಯಿಗೆ ಜಗತ್ತೆಲ್ಲಾರಿಗೆ ಸುಖ ಶಾಂತಿ ನಮಗೆ ಕೊಡ್ತಕ್ಕಂಥ ಮಹಾತಾಯಿ ಅದು ಇವತ್ತು ತಿಳ್ಕೊಂಡು ಸಾಕು ಹೆಚ್ಚಿನ ಬೇಕಾಗಿಲ್ಲ ಧ್ಯಾನ ಮಾಡ್ಕೊಂಡು ದಿವಸ ಮಹಾತಾಯಿ ರಾಜೇಶ್ವರಿ ಮಹಾತಾಯಿ ನನ್ನ ತ್ರಾಸಿ ಹೋಯ್ತು ಉರ್ದು ನಮಸ್ಕಾರ ಮಾಡಿ ಹೋಗ್ಬಿಟ್ರೆ ನಿಮ್ಮ ಕಷ್ಟ ದೂರ ಮಾಡ್ತಾರೆ ಮಹಾತಾಯಿ ಹಾಗಾಗಿ ಮನೆ ಕೊಟ್ಟು ಅವಂದೇ ನಿಮ್ದೇ ನಾಕಿದೆ ನಿಕ್ಕಿದೆ ಆ ದೇವ್ರು ಅವಂದೇ ನಿಮ್ದೆ ಅಂದ್ರೆ ಕೆಲಸ ಭಾಷೆ ದೂರ ಅಂದ್ರೆ ಏನ್ ಬರೋದು ನಮಗೆಲ್ಲ ಅದಕ್ಕೆ ಬಂದು ಭಕ್ತಿ ದೇವ್ರು ನಡ್ಕೋಬೇಕಲ್ಲ ಅಮ್ಮ ನಡ್ಕೋಬೇಕು ದೇವ್ರು ನಡ್ಕೋಬೇಕು ಅದು ಭಕ್ತಿ ನಡ್ಕೊಂಡು ಮಾತ್ರ ನಮ್ಗೇನು ಅನಿಸಿ ದೇವ್ರು ತಗೋತೀವಿ ಪಾಪ ಹೀಗೈತಪ್ಪ ತಿಳ್ಕೊಂಡು ಹೇಳಿ ದೇವ್ರನ್ನ ಹೊರಗೆ ಕೊಡ್ತೀವಿ ನಾವು ಮತ್ತೆ ಇಲ್ಲ ಅವ್ರೆ ಇಲ್ಲ ಭಕ್ತಿ ಬೇಕು ಒಬ್ಬ ಹೆಣ್ಮಗಳಿಗೆ ಒಂದು 20 ವರ್ಷ ಆಯ್ತು ಮದುವೆ ಆಗಿ ಮಕ್ಕಳಾಗಿದ್ದರೆ ಬಂದು ಹನುಮಪ್ಪ ನೋಡಿ ನಮಸ್ಕಾರ ಮಾಡಿದ್ರು ಯಪ್ಪ ಹನುಮಪ್ಪ ನನ್ನ ಮದುವೆ ಆಗಿ 20 ವರ್ಷ ಆಗೈತಿ ಮಕ್ಕಳಾಗಿಲ್ಲ ನನಗೆ ಮಕ್ಕಳಾಗಿದೆ ಒಂದು ಗಂಟು ಕೊಟ್ಟೆ ಅಂದ್ರೆ ನೀನು ನನಗೆ ಒಂದು ಗಂಟು ಕೊಟ್ಟೆ ಅಂದ್ರೆ ನೀನು ಕಾಲು ಬಿಸಿ ಕಣ್ಣು ಕೊಟ್ಟು ಕೊಡಿಸ್ತಿರ್ತಾರೆ ನೀನು ದೊಡ್ಡ ಕೊಡಿಸ್ತಿದ್ದಾರೆ ಈ ಜಾತ್ರೆ ಜೋಗ ಗೊತ್ತವ್ರ ಒಂದು 2 ರೂಪಾಯಿ ಕೊಟ್ಟು ಬಿಡ್ಬೋದು ಕಣ್ಣು ಕೊಟ್ಟು ಬಾರಿ ಹೌದಲ್ಲ ಕೈ ಮುಖ ಕೂತ್ ಕೇಳಿದೆ ಹನುಮಪ್ಪ ಕೇಳಿದ್ರು ಹನುಮಪ್ಪ ಪಾಪ 20 ವರ್ಷ ಆಯಿತು ಮದುವೆಯಾಗಿ ಪಾಪ ಭಾಳ ಕೆಲಸ ಹಚ್ಚಿಕೊಂಡ್ರೆ ಹನುಮಪ್ಪ ಪಟ್ ಕಣ್ಣು ಕರೆದ ತದಾಸ್ತು ಅಂತ ಒಂದು ಕಣ್ಣು ಆಶೀರ್ವಾದ ಮಾಡಿ ಹನುಮಪ್ಪ ಯಾಕೆ ಒಂದು ತುಂಬ ಗಂಡು ಹೆಲ್ಬಿಡ್ತಾರೆ ಹನುಮಪ್ಪ ಆಶೀರ್ವಾದ ಹಾಕು ಒಂದು ತುಂಬ ಗಂಡು ಹೆಲ್ದ ಅದು ಕೂಸು ಹಾಕಿದಾಕು ವರ್ಷದ್ದಾಕು 2 ವರ್ಷದ್ದಾಕು 3 4 5 6 7 8 9 10 ವರ್ಷ ಆಯ್ತು ಕಣ್ಣು ಬಿಟ್ಟು ಬಾರಿ ಬಿಟ್ಟು ಕೊಡಿಸ್ತಿದ್ರಿ ಮತ್ತೊಂದು ಬರ್ದಾಗಿ ಹನುಮಪ್ಪ ಯಪ್ಪ ಹನುಮಪ್ಪ ಈಕೆ ಬಾಯಿ ನೋಡ್ತಿದ್ರೆ ಹನುಮಪ್ಪ ತಗೊಂಡಿರ್ತೀನಿ ಹನುಮಪ್ಪ ಸಾಧ್ಯ ತಿನ್ನಾಕಲಿಲ್ಲ ಹೀಗೈತಿಲ್ಲ ಹನುಮಪ್ಪ ಹೀಗೈತಿಲ್ಲ ಈಕೆ ಬಾಯಿ ನೋಡ್ಬಂತಂದ್ರೆ ಹನುಮಪ್ಪ ಬರ್ತಿದ್ದೆ 3 ಮಂದಿ ಚಿಂತೆ ಹನುಮಪ್ಪ ಸ್ವಚ್ಛ ಆಗೈತಿ ಹನುಮಪ್ಪ ಸ್ವಚ್ಛ 3 ಮಂದಿ ಚಿಂತೆ ಹೇಳ್ಬಿಟ್ಟು ಏನಪ್ಪ ಮಾಡೋದು ಊರಾಗ ಹಿರಿಯದ ಕೂಡಿಬಿಟ್ರು ಎಲ್ಲ ಕೂಡಿ ಇಲ್ಲ ಊರಾಗಿದ್ದಂಥ ಮುತ್ತೈದೆ ಎಲ್ಲ ಕೂತ್ಕೊಂಡು ಹನುಮಪ್ಪ ಅಂದ್ರೆ ಕಸ ಮಾಡಿಬಿಟ್ರೆ ಸ್ವಾತಿದ್ವ ನ್ಯಾಟಿಗಾಗತ್ತೆ ಅನ್ಸಿಕೊಂಡು ಹೇಳ್ಬಿಟ್ರು ಸರಿ ತಂದ್ರೆ ಹಚ್ಚಿದ್ರು ಊರಾಗಿದ್ದ ಎಲ್ಲ ಮುತ್ತೈದೆ ಸ್ನಾನ ಮಾಡಿ ಬಂದು ಎಲ್ಲ ಮಾಡಿ ಕುತ್ಕೊಂಡು ಎಲ್ಲ ಮಾಡಿ ಎಲ್ಲ ಕಸ ಮಾಡಿದ್ರು ಇಡೀ ಊರಲ್ಲಿ ಮುಗಿತು ಯಾರು ಉಳಿದೇ ಇಲ್ಲ ಎಲ್ಲರೂ ಮಾಡಿದ್ರು ಹನುಮಪ್ಪ ಸ್ವಾಟ ನ್ಯಾಟಿಗೆ ಹೇಳಿದ್ರು ಏನು ಮಾಡ್ಬೇಕಪ್ಪ ಅಂತ ಚಿಂತೆ ಮಾಡಿದ್ರು ಆಕಿ ಬೇಕು ಊರಿಗೆ ಬಂದಿದ್ದೆ ಆಕೆ ಬೇಕು ಬಂದಿಲ್ಲ ಬಂದ್ಬೇಕು ಬಾಗಿಲು ಬಂದ ಯಾರಪ್ಪ ಅಂದ ಹನುಮಪ್ಪ ನೋಡಿಬಿಟ್ಟಾವ ಯಾಕವ ಅಂದ ನೀನು ಬರ್ತಾರೆ ಐತಿಲ್ಲ ಅಂತ ನೀನು ಬರ್ತಾರೆ ಐತಿಲ್ಲ ಏನು ಅಂದ ಹನುಮಪ್ಪ ಅದ ಹರಿಕೆ 12 ವರ್ಷ ಅಂತಾರೆ ಹರಿಕೆ 12 ವರ್ಷ ನನ್ನ ಮಾತಿನ ಈಗ 10 ವರ್ಷ ಹರಿಕೆ ಎಂಥ ಕಾಲ ಬಂದಪ್ಪ ದಿಕ್ಕದಿಂದ ದೇವ್ರಂತರು ದೇವ್ರ ಪೂಜೆ ಬಂದು ಹೋಗ್ತಾರೆ ಜಗತ್ತಾಗ ಅದಕ್ಕೆ ಇಂಥ ಕಾಲ ಮಾಡ್ತೀವಿ ಅದಕ್ಕೆ ದೇವ್ರ ಹೆಂಗಂದ್ರೆ ಶಿವನಿಗೆ ಭಕ್ತಿ ಒಂದು ಸಾಕಂತ ಏನ್ ಭಕ್ತಿ ಬಿಟ್ಟು ಮಾತೇನು ಬೇಕಾಗಿಲ್ಲ ಬೆಳಿಗ್ಗೆ ಬಂದು ಏನ್ ಬಂದಪ್ಪ ಒಂದು 2 ಎಕರೆ ಹೊಲ ಬರ್ಕೊಂಬ ಒಂದು 10 ಬಂಗಾರ ತೊಂಬ ಒಂದು 50,000 ರೂಪಾಯಿ ಯಾವ ದೇವ್ರು ಕೇಳ್ತಾವ ನೀವು ಬೆಳಿಗ್ಗೆ ಬಂಗಾರ ದುಡ್ಡು ಭೂಮಿ ದುಡ್ಡು ಏನ್ ಮಾಡ್ತಾರೆ ದೇವರಿಗೆ ನಮ್ಮಿಂದ ಭಕ್ತಿ ಒಂದು ಸಾಕು ಮಾಡ್ತೀರ ಏನ್ ಬೇಕಾಗಿಲ್ಲ ದೇವರಿಗೆ ಪರಿಶುದ್ಧ ಭಕ್ತಿ ಹೊಂದಬೇಕು ಆ ಮಾಸ್ತರ ಉಳ್ಳಾಗಿ ಮಾಸ್ತರ ಭಕ್ತಿಯಿಂದ ಬಂದ್ರೆ 3 ವರ್ಷ ಆಗಿ ಸಮಾಜ ಆಗಿ ಸಿದ್ಧಾರ ಒಂದು 3 ವರ್ಷ ಭಕ್ತಿ ಬೆಚ್ಚಿ ಮುಡುಕಿದ್ದ ನಾ ಕೂತಿದ್ದಲ್ಲ ಯಾ ಕಾರಣ ಏನು ಪರಿಶುದ್ಧ ಭಕ್ತಿ ಅಂತ ತಿಳ್ಕೊಂಡು ಹೇಳಿ ಮತ್ತೆ ದರ್ಶನ ಕೊಟ್ಟರು ಸಿದ್ಧಾರ ಹಾಗೆ ನಾವು ಸುಶುದ್ಧ ಭಕ್ತಿ ಇತ್ತಂದ್ರೆ ನಮ್ಗೆ ಏನು ಬರ್ತದೆ ಏನು ಬೇಕಾಗಿದೆ ಸ್ವಾಮಿ ದಾನ ಕೊಡ್ತಾನೆ ನಾವೇನು ಕೇಳೋದ ಬೇಡ ದಾನ ಕೊಡ್ತಾನೆ ಸ್ವಾಮಿ ಅದಕ್ಕೆ ತಿಂದ ವರ್ಷ ಹನುಮಪ್ಪ ಜಾತ್ರೆ ಮಾಡ್ತೀರಿ ಕೇಳಿ ಅಂತೀರಿ ನಮ್ಗೆಲ್ಲ ಕೇಳಿ ಒಂದು ದಿವಸ ನಮ್ದು ನಿಮ್ಗೆಲ್ಲ ಕೇಳಿ ಒಂದು ದಿವಸ
ಎಲ್ಲ ನಿಮ್ದು ತೇರು ಇತ್ತು, ನಮ್ಮ ತೇರು ಐತಿದೆ. ಆ ತೇರು ಹೇಳಿದಾಗ ಸಮಾಜಕ್ಕೆ ನಾಗರಿಕ ಸಿಕ್ಕಿ ಏನ್ ಮಾಡಿದ್ರಪ್ಪ, ಏನ್ ಮಾಡಿದ್ವಿ? ಆ ಜಾತ್ರೆ ನಾವು ಹುಟ್ಟದಲ್ಲಿ ಜಾತ್ರೆ ಎಲ್ಲಿ ಬಂದಿವಾಗ ಸುಮ್ಮನೆ ಕಾಲ ಕಾಯ್ಬಿಡ್ತೀವಿ, ವ್ಯರ್ಥ ಕಾಲ ಕಾಯ್ತೀವಿ, ವ್ಯರ್ಥ ಟೈಮ್ ಕಾಯ್ತೀವಿ, ಆಯ್ತು ಕಾಯ್ತೀವಿ. ಎಲ್ಲಿ ಬಂದ್ವಿ? ನೆರೆಗೆನ್ನೆಗೆ ತೆರೆಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಗಲ್ಲು ಬಾಗಿ ಅನ್ನರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಟ್ಟಿಂದಪ್ಪ ಒಯ್ಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಮುಟ್ಟಿ ಪೂಜಿಸು ನಮ್ಮ ಕೂಡಲ ಸಂಗಮ ದೇವರ. ಇಲ್ಲಿ ಬಂದೀಗ ನೆರೆಗೆ ಅಂದ್ರೆ ಕಪಾಲ ನೆರೆ ಹೊಡೆದವು. ಏನು ಮಾಡಿದ್ವಿ? ಊರಿಗೆ ನಾಲ್ಕು ಧರ್ಮಕ್ಕೆ ದೇಶಕ್ಕೆ ಊರಿಗೆ ಏನು ಮಾಡಿದ್ರಪ್ಪ? ಏನು ಮಾಡೇ ಇಲ್ಲ. ನೆರೆಗೆ ತೆರೆಯಲಾಯ್ತು, ಹೊದು ಬಿದ್ದಲು ಹೊದು ಕಪಾಲ ವಹಿಸಿಕೊಳ್ಳಿ, ದೇಹ ಮುದ್ದೆ ಐತಿ, ಕೈಯಾಗ ಹಿಡಿದಿ ಇರ್ಗೋತಿರ್ಬಲ್ಯೋ ಅನ್ಯರಿಗೆ ಹಂಗಾಗದ ಮುನ್ನ, ಇರ್ಗೋತಿರ್ಬಲ್ಯೋ ಮತ್ತೊಬ್ಬ ಹಾಕೊಂಡ್ರೆ ಹೋಗುತ್ತೇವೆ ಅಲ್ಲಿ ಮಾಡ್ತೀವಿ ಅಂತ. ಕಾಲ ಮೇಲೆ ಕೈ ಕೋಲು ಹಿಡಿಯದ ಮುನ್ನ, ಮುಪ್ಪಿನ ದ್ವಾಪ ಒಯ್ಯದ ಮುನ್ನ, ಮುಪ್ಪು ಬಂದೈತಿ, ಮೃತ್ಯು ಮುಟ್ಟದ ಮುನ್ನ, ಇನ್ನೇನು ದಿವಸ ಮಾಡಿಲ್ಲ. ಈಗ ಒಳ್ಳೆ ಕೆಲಸ ಮಾಡಪ್ಪ, ಈಗ ಒಳ್ಳೆ ವಿಚಾರ ಮಾಡು, ಮೃತ್ಯು ಮುಟ್ಟದ ಮುಟ್ಟಿ ಪುರುಷ ನಮ್ಮ ಕೂಡಲ ಸಂಗಮಗೆ. ಅದಕ್ಕೆ ಇವೆಲ್ಲ ಪುರಾಣ ಹಂತದ ಉದ್ದೇಶ. ಮನುಷ್ಯ ಬಾಳನ್ನು ಪುರಾಣ ಹಂತದ ಮಾತು ಮಜಾಕಲ್ಲ. ಅಮ್ಮ ಎಂಥ ಶಕ್ತಿಶಾಲಿ, ದುಡ್ಡು ಶಕ್ತಿ ಎಲ್ಲ ದಮನ್ ಮಾಡಿದ್ರು, ಎಲ್ಲ ದಮನ್ ಮಾಡಿದ್ರು. ಅದಕ್ಕೆ ನಾವಿಂತ ಕೆಟ್ಟ ಶಕ್ತಿ ಕಾಕೊಳ್ಳಿಕ್ಕೆ ಅಮ್ಮನ ಪುರಾಣ ಕೇಳ್ಬೇಕಲ್ಲ. ಅದಕ್ಕೆ ಅದರಿಂದ ಪುರಾಣ ಹಚ್ಚಲಿ, ಪುರಾಣ ಒಂದಿಸಕ್ಕೆಲ್ಲ ಹೇಳ ಮುಂದೆ ಹೇಳ್ತದೆ. 4 ದಿವಸ ಪುರಾಣ ಹೇಳ್ತಾರಪ್ಪ, ಒಳ್ಳೇದಾಗಪ್ಪ, ಒಳ್ಳೇದಾಗಿ ಚಲೋ ಆಗಲಿ, ನಮ್ಮ ಜನಗಳಿಗೆ ಒಳ್ಕೊಂಡ ಜನಗಳಿಗೆ ಏನು ಅವಶ್ಯಕತೆ, ಮಕ್ಕಳಾಗಲಿ, ಸಂಪತ್ತಾಗಲಿ, ಭೂಮಿ ಎಲ್ಲ ಸಂಪತ್ತು ಅನ್ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭ ಹಾರಿಸಿ ನಾನು ಮಾಡ್ತೀನಿ.